ಹಾಯ್ ಹಲೋ ನಮಸ್ತೆ, ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಎಸ್, ಇವತ್ತು ಪಾರು ಪಾರ್ವತಿ ಸಿನಿಮಾದ ಹೀರೋಯಿನ್ ಇದ್ದಾರೆ. ಅವ್ರನ್ನ ಪರಿಚಯ ಮಾಡಿಸ್ಕೊಡ್ಬೇಕಾಗಿರೋ ಅಗತ್ಯ ಇಲ್ಲ, ಯಾಕಂದ್ರೆ ಅವರು ಈಗ ದೀಪಿಕಾ ದಾಸ್ ಅಂತ ಪರಿಚಯ ಮಾಡಿಸ್ಕೊಟ್ರೆ ಬೇಜಾರಾಗುತ್ತೆ. ಯಾಕಂದ್ರೆ ಈಗ ಮದ್ವೆ ಆಗ್ಬಿಟ್ಟಿದ್ದಾರೆ ಅವರು. ಸೊ ಮಿಸ್ಸಸ್ ಅಂತ ಕರೆದ್ರೆ ನಮಗೂ ಬೇಜಾರಾಗುತ್ತೆ. ಸೊ ಪಾರು ಪಾರ್ವತಿ, ಅವ್ರ ಪಾರ್ವತಿನ ಅಂತ ಇಂಟರ್ವ್ಯೂ ಮಾಡ್ತಾ ಕೇಳ್ತಾ ಹೋಗೋಣ. ಎಸ್, ಕಾರ್ಯಕ್ರಮ ಸ್ವಾಗತ. ಥ್ಯಾಂಕ್ ಯು. ಬಟ್ ಮಿಸ್ಸಸ್ ಅಂತ ಕರೆದ್ರ, ಮಿಸ್ ಅಂತ ಕರೆದ್ರ ಅಥವಾ ದೀಪಿಕಾ ದಾಸ್ ಅಂತ ಕರೆದ್ರ? ನಮ್ಗೆ ಬೇಜಾರಾಗುತ್ತಲ್ಲ. ದೀಪಿಕಾ ದಾಸ್ ಚೆನ್ನಾಗಿದೆ, ಸಾಕು. ಹೇಗ್ ಬಂದ್ವಿ ಹಂಗೆ ಇರೋಣ. ಯಾರಿಗೂ ಬೇಜಾರ್ ಮಾಡ್ಸಕ್ಕೂ ಇಷ್ಟ ಇಲ್ಲ, ನಾವು ಬೇಜಾರ್ ಮಾಡ್ಕೊಳಕ್ಕೂ ಇಷ್ಟ ಇಲ್ಲ. ಶಾಕಿಂಗ್ ನ್ಯೂಸ್ ಕೊಟ್ಟಂಗೆ ನೀವು ಎಲ್ಲರಿಗೂ ಬ್ರೇಕಿಂಗ್ ನ್ಯೂಸ್, ಈವನ್ ಫಾರ್ ಮೀಡಿಯಾ ಆಲ್ಸೋ ಎಲ್ಲರಿಗೂ ಬ್ರೇಕಿಂಗ್ ನ್ಯೂಸ್ ಕೊಟ್ಟ. ಸಡನ್ ಮದ್ವೆ ಅನೌನ್ಸ್ ಮಾಡಿದ್ರ? ಐ ವುಡ್ ಸೇ ಇಟ್ಸ್ ಅ ಸರ್ಪ್ರೈಸ್. ಶಾಕ್ ಅಲ್ಲ, ಕೆಲವ್ರಿಗೆ ಶಾಕ್ ಅನ್ಸಿರುತ್ತೆ, ಬಟ್ ಇಟ್ಸ್ ಅ ಸರ್ಪ್ರೈಸ್. ಎಷ್ಟೋ ಜನ ನಿಮ್ಮ ಫ್ರೆಂಡ್ಸ್, ಮ್ಯೂಚುವಲ್ ಫ್ರೆಂಡ್ಸ್ ಗಳಿಗೆ ಕಾಲ್ ಮಾಡಿ ಸೆಲೆಬ್ರಿಟಿಗೆ ನಿಜವಾಗ್ಲೂ ಮದ್ವೆನಾ ಅಂತ ಕೇಳಿದೆ. ಯಾಕಂದ್ರೆ ನಾವು ಬ್ರೇಕಿಂಗ್ ಮಾಡ್ಬೇಕಲ್ಲ ನ್ಯೂಸ್, ತಮ್ನೈಲ್ಸ್ಗಳಿಗೆ. ಸೊ ಅದು ನಡೆದಿದ್ದು ಉಂಟು. ಆಲ್ಮೋಸ್ಟ್ 1 year ಆಗಿರುತ್ತೆ ಈ ಎಫರ್ಟ್ ಹಾಕಿ ನೀವು. ಸೊ ಎಸ್, 1 year ಮುಂಚೆ ಮಾಡಿರ್ತೀರ. ಹೌದೌದು. ಈಗ ಪಾರು ಪಾರ್ವತಿ. ಪಾರು ಯಾರು, ಪಾರ್ವತಿ ಯಾರು? ನಮ್ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಯಾರು ಪಾರು ಯಾರು ಪಾರ್ವತಿ ಅಂದ್ರೆ. ಬಿಕಾಸ್ ಈ ಎಲಿಮೆಂಟ್ ನಾವ್ ಎಂಟೈರ್ ಯಾವ ಇಂಟರ್ವ್ಯೂಸ್ ಅಲ್ಲೂ ಬಿಟ್ಕೊಟ್ಟಿಲ್ಲ, ಅಂಡ್ ಯಾವ ಮೀಡಿಯಾಗೂ ನಾವ್ ಇದನ್ನ ಹೇಳ್ಬಾರ್ದು ಅನ್ನೋದು ನಮ್ಮ ಟೀಮ್ ಅಲ್ಲಿರುವಂತ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಸೊ ನಮ್ ಡೈರೆಕ್ಟರ್ ಬೈತಾರಪ್ಪ, ನಾನಂತೂ ಹೇಳಲ್ಲ. ಓಕೆ, ಒನ್ ಆಫ್ ದ ಬ್ರಿಲಿಯಂಟ್ ಟ್ರೈಲರ್ ಅಂತ ನನಗೆ ಅನ್ಸಿದ್ದು. ನೋಡಿದೆ, ತುಂಬಾ ಥ್ಯಾಂಕ್ ಯು ಸೋ ಮಚ್. ಕ್ವಾಲಿಟಿ ವೈಸ್ ಅಲ್ಟಿಮೇಟ್ ಆಗಿದೆ. ಥ್ಯಾಂಕ್ ಯು. ಸೊ ಎಫರ್ಟ್ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ಒಳ್ಳೆ ಪ್ಲೇಸಸ್ ನ ಕವರ್ ಮಾಡಿದ್ದೀರಾ. ಸೊ ಇಲ್ಲೆಲ್ಲ ಶೂಟ್ ಮಾಡಿದ್ರೆ ಆಕ್ಚುಲಿ ನಾವು ಆಲ್ ಓವರ್ ಇಂಡಿಯಾ ಅಂತ ಹೇಳ್ಬೋದು. ಆಲ್ ಓವರ್ ಇಂಡಿಯಾ ಅಂತಂದ್ರೆ ವೇರ್ ದೇರ್ ಆರ್ ಪ್ಲೇಸಸ್ ಲೈಕ್ ಅಂದ್ರೆ ತುಂಬಾ ಫೇಮಸ್ ಇರುವಂತಹ ಪ್ಲೇಸ್, ಇನ್ನೊಂದಷ್ಟು ಎಕ್ಸ್ಪ್ಲೋರ್ ಮಾಡಿರುವಂತಹ ಪ್ಲೇಸಸ್. ಆಲ್ಮೋಸ್ಟ್ 8 ಸ್ಟೇಟ್ ಅಲ್ಲಿ ನಾವು ಶೂಟ್ ಮಾಡಿದೀವಿ. ಉತ್ತರಾಖಂಡ್, ಆಮೇಲೆ ಮಧ್ಯಪ್ರದೇಶ್, ಕರ್ನಾಟಕ, ಆಮೇಲೆ ಗೋವಾ, ಮಹಾರಾಷ್ಟ್ರ, ಮಥುರಾ, ರಾಜಸ್ಥಾನ್ ಎಲ್ಲ ಇದೆಲ್ಲ ಮಾಡಿದೀವಿ. ನಾವು ಮಾಡಿದೀವಿ, ನಮ್ಮ ಎಂಟೈರ್ ಟೀಮ್ ಟ್ರಾವೆಲ್ ಮಾಡಿದ್ದಾರೆ. ಸೊ ಎಲ್ಲ ಕಡೆನೂ ಆಲ್ಮೋಸ್ಟ್ ಶೂಟ್ ಮಾಡಿದೀವಿ. ಬಿಗ್ ಬಾಸ್ ಶುರುವಾಗಿದ್ದು ಸಿನಿಮಾ ಹೇಗಿದೆ? ಇದು ಆಕ್ಚುಲಿ ನನ್ನ ಸೆಕೆಂಡ್ ಬಿಗ್ ಬಾಸ್ ನಾ ಹೋದೆ ಅಲ್ಲ, ಸೀಸನ್ 9. ಅದಕ್ಕಿಂತ ಮುಂಚೆ ಒಂದು 3-4 months ಮುಂಚೆ ಈ ಸಿನಿಮಾಗೆ ಕಮಿಟ್ ಆಗಿದೆ. ಅಂದ್ರೆ ಪೋಸ್ಟ್ ಕೋವಿಡ್, ಸೆಕೆಂಡ್ ಕೋವಿಡ್ ಬಂತಲ್ಲ, ಅದಾದ ನಂತರ ಈ ಸಿನಿಮಾ ಶುರು ಆಯ್ತು ನಮಗೆ. ಸೊ ಈ ಸಿನಿಮಾ ಒಂದು 80% ಕಂಪ್ಲೀಟ್ ಆಗಿತ್ತು. ಅದಾದ ನಂತರ ನಾನು ಬಿಗ್ ಬಾಸ್ ಸೀಸನ್ 9 ಹೋಗಿದ್ದು. ಸೊ ಆಕ್ಚುಲಿ ಒಂದು 20% ಪೋರ್ಷನ್ ಬ್ಯಾಲೆನ್ಸ್ ಇತ್ತು ಉತ್ತರಾಖಂಡ್ ಹೋಗೋದು. ಅದು ನಮ್ಗೆ ವೆದರ್ ಕೂಡ ಸ್ವಲ್ಪ ಸಪೋರ್ಟ್ ಆಗ್ಬೇಕಾಗಿತ್ತು. 80% ಕಂಪ್ಲೀಟ್ ಆಗ್ಬಿಡಿತ್ತು ನಾನು ಹೋಗೋಕ್ಕಿಂತ ಮುಂಚೆ. ಇನ್ನೊಂದು 20% ಅದೇ ಈ ಉತ್ತರಾಖಂಡ್, ಆ ಸ್ನೋ ಪ್ಲೇಸಸ್, ಆ ಒಂದಷ್ಟು ಪರ್ಟಿಕ್ಯುಲರ್ ಆಗಿದ್ದ ಸಿನಿಮಾದಲ್ಲಿ ಆ ಟೈಮ್ಲೆ ಹೋಗ್ಬೇಕಂತ ಪ್ಲಾನ್ ಅಲ್ಲಿ ಇತ್ತು. ಸೊ ಅದಕ್ಕೆ January February ಅಂತ ಎನಿವೇಸ್ ಪ್ಲಾನ್ ಅಲ್ಲಿ ಇತ್ತು. ಇನ್ನು ಸ್ವಲ್ಪ ಶೂಟಿಂಗ್ ಬ್ಯಾಲೆನ್ಸ್ ಇದ್ದಿದ್ದ ಟೈಮಲ್ಲಿ ನಾನು ಬಿಗ್ ಬಾಸ್ಗೆ ಹೋಗ್ತೀನಿ. ಸೊ ಬಿಗ್ ಬಾಸ್ ಅಲ್ಲಿ ಒಂದು 4 months ಬ್ರೇಕ್ ತಗೊಂಡು, ಐ ಮೀನ್ ಇವ್ರು ಸಿನಿಮಾದಿಂದ ಬಿಗ್ ಬಾಸ್ಗೆ 4 ತಿಂಗಳು ಬ್ರೇಕ್ ತಗೊಂಡು ಮುಗಿಸ್ಕೊಂಡು ಬಂದು ಮತ್ತೆ 20% ಶೂಟಿಂಗ್ ಹೊರಗಡೆ ಹೋಗಿರೋದೆಲ್ಲ ಕಂಪ್ಲೀಟ್ ಮಾಡ್ತೀವಿ. ಹಾಗಿದ್ರೆ ಬಿಗ್ ಬಾಸ್ ಆದ್ಮೇಲೆ ಮಾಡಿದಂತ ಸಿನಿಮಾ ಅಂತಲ್ಲ, ಯಾಕಂದ್ರೆ ಬಿಗ್ ಬಾಸ್ ಆದ್ಮೇಲೆ ತುಂಬಾ ಚೂಸ್ ಆಗ್ಬಿಟ್ರೆ ಅನ್ಸುತ್ತೆ ಸಿನಿಮಾಗಳು ಚೂಸ್ ಮಾಡಿದ್ದು. ಎಲ್ಲರೂ ಕೂಡ ಈಗ ಬಿಗ್ ಬಾಸ್ ಇಂದ ಬಂದ ತುಂಬಾ ಸಿನಿಮಾಗಳು ಮಾಡಿದ್ ನೋಡಿದ್ದೀನಿ. ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳು ತುಂಬಾ ಚೂಸ್ ಮಾಡಿದ್ ಕಮ್ಮಿ ಅಂತ ಅನ್ಸುತ್ತೆ. ಬಿಕಾಸ್ ನಾನು ಅಂದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ವರ್ಷಗಳಿಂದ ವರ್ಕ್ ಮಾಡ್ತಾ ಇದ್ದೀನಿ. ವೆರಿ ಇನಿಷಿಯಲ್ ಡೇಸ್ ಅಲ್ಲಿ ನಮಗೆ ಗೈಡೆನ್ಸ್ ಅಂತ ಇರಲಿಲ್ಲ, ಅಥವಾ ಯಾವ ತರ ಸಿನಿಮಾಗಳನ್ನ ಒಪ್ಕೋಬೇಕು ಅನ್ನೋ ಎಕ್ಸ್ಪೀರಿಯನ್ಸ್ ಇರ್ತಾ ಇರಲಿಲ್ಲ. ಸೊ ಅಂತ ಟೈಮಲ್ಲಿ ಒಂದಷ್ಟು ಸಿನಿಮಾಗಳನ್ನ ಮಾಡಿದೀವಿ, ವಿಚ್ ಇಸ್ ಲೈಕ್ ಅಂದ್ರೆ ಯಾವ ರೀತಿ ಬರುತ್ತೆ ಯಾವ್ದನ್ನು ಕೇಳದೆ ಒಂದು ಕತೆ ಮತ್ತೆ ಕ್ಯಾರೆಕ್ಟರ್ಗೆ ಇಂಪಾರ್ಟೆನ್ಸ್ ಕೊಟ್ಟು ಅವಾಗ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ದಿರೋದ್ರಿಂದ ಒಪ್ಕೊಂಡ್ಬಿಡ್ತಾ ಇದ್ವಿ. ಎಷ್ಟೋ ಸಿನಿಮಾಗಳು ಬಂದಿದೆ, ಎಷ್ಟೋ ಸಿನಿಮಾಗಳು ಬಂದಿಲ್ಲ. ಸೊ ಇದೆಲ್ಲಾನು ನೋಡಿದ್ಮೇಲೆ ಅಟ್ಲೀಸ್ಟ್ ಎಕ್ಸ್ಪೀರಿಯನ್ಸ್ ಏನಾದ್ರು ಒಂದು ಕಲ್ಸಿರ್ಬೇಕಲ್ವಾ. ಆ ಎಕ್ಸ್ಪೀರಿಯನ್ಸ್ ಕಲ್ಸಿದ್ದು ಇಷ್ಟೇನೆ. ಒಂದು ಒಳ್ಳೆ ಪಾತ್ರ, ಒಂದು ಒಳ್ಳೆ ಟೀಮು, ಮತ್ತೆ ಒಂದು ಒಳ್ಳೆ ಒಂದು ಏನ್ ಹೇಳ್ತಾರೆ, ಒಂದು ತಂಡದ ಜೊತೆ ಮಾಡಿದಾಗ ಆ ಸಿನಿಮಾ ಹೊರಗಡೆ ಬರುತ್ತೆ. ಈವನ್ ನಾವು ಹಾಕಿರೋ ಎಫರ್ಟ್ಗೂ ಕೂಡ ಒಂದು ವ್ಯಾಲ್ಯೂ ಇರುತ್ತೆ. ಸೊ ಐ ಥಿಂಕ್ ಎಲ್ಲೋ ಒಂದು 10 ಕಡೆ ನಮ್ಮ ಎಫರ್ಟ್ನ ವೇಸ್ಟ್ ಮಾಡೋ ಬದಲು ಎಲ್ಲೋ ಒಂದ್ ಕಡೆ ಎಲ್ಲ ಎಫರ್ಟ್ನು ಒಂದೇ ಕಡೆ ಹಾಕಿದ್ರೆ ಒಳ್ಳೇದು ಅಂತ ಅನ್ನಿಸ್ತು. ಐ ಥಿಂಕ್ ಇದ್ರ ಮಧ್ಯದಲ್ಲಿ ಫ್ರೀನೂ ಎಲ್ಲಿ ಇರ್ತಾ
ಸಿಗ್ತಾ ಇರಲಿಲ್ಲ. ಸೊ ಐ ವಾಸ್ ಡೂಯಿಂಗ್ ಮೈ ಓನ್ ವರ್ಕ್. ಆಮೇಲೆ ಮಧ್ಯದಲ್ಲಿ TV ಶೋಸ್ಗಳು ಮಾಡ್ತಾ ಇದ್ದೆ. ಸೊ ಬ್ಯುಸಿ ಆಗೇ ಇರ್ತಾ ಇದ್ದೆ. ಆ ಕಾರಣದಿಂದಾಗಿ ಸ್ವಲ್ಪ ಇಲ್ಲ ಮಾಡಿದ್ರೆ ಒಳ್ಳೆ ಸಿನಿಮಾನೇ ಮಾಡೋಣ, ಮಾಡಿದ್ರೆ ಒಂದು ಒಳ್ಳೆ ತಂಡದ ಜೊತೆನೆ ಮಾಡೋಣ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಆ್ಯಂಡ್ ಅದೇ ರೀತಿ ವೆಯ್ಟ್ ಮಾಡ್ತಾ ಇದ್ದೀನಿ ಕೂಡ. ಈಗಲೂ ಕೂಡ ಒಳ್ಳೆ ಸಿನಿಮಾ ಒಳ್ಳೆ ಸಬ್ಜೆಕ್ಟ್ ಬಂತು ಅಂದ್ರೆ ಮಾತ್ರ ಐ ವಾಂಟ್ ಟು ಟೇಕ್ ಇಟ್ ಅಪ್. ಐ ಥಿಂಕ್ ನನಗೆ ಈ ಲೀಡ್ ಸಿನಿಮಾ ಈ ವೆಯ್ಟ್ ಮಾಡ್ತಿರ್ತಾರಲ್ಲ, ಅಂದ್ರೆ ಎಲ್ಲೋ ಒಂದ್ ಸೀನ್ ಅಲ್ಲಿ ಬಂದೋಗುವಂತ ಹೀರೋಯಿನ್ ಕ್ಯಾರೆಕ್ಟರ್ ಅಂತೂ ಅಲ್ಲ, ಈ ಸಿನಿಮಾ ಫುಲ್ ಫ್ಲೆಡ್ಜ್ ಅಂಡ್ ಫುಲ್ ಸಿನಿಮಾ ಎಂಟೈರ್ ಸಿನಿಮಾ ಆವಿಸ್ಕೊಂಡಿದ್ದೀರಾ ಅಂತ ಕಾಣಿಸ್ತು ನಾನು ಟ್ರೈಲರ್ ನೋಡಿದಾಗ. ಯಾವ ತರ ಕ್ಯಾರೆಕ್ಟರ್? ತುಂಬಾ ಜಾಲಿ ಬಬ್ಲಿ ಜಾಲಿ ಬಬ್ಲಿ ಎಲ್ಲ ಐ ಥಿಂಕ್ ಸ್ವಲ್ಪ ಗಲಿ ಆಗ್ಬಿಡುತ್ತೆ, ವಿಚ್ ಐ ಆಮ್ ನಾಟ್. ನಾನು ಸ್ವಲ್ಪ ಟಾಮ್ ಬಾಯ್, ಅಂದ್ರೆ ನಾನು ಸಿನಿಮಾ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಸಿನಿಮಾದಲ್ಲಿ ತುಂಬಾ ಟಾಮ್ ಬಾಯ್ಶ್ ಈ ಕ್ಯಾರೆಕ್ಟರ್. ನನಗೊಂದು ಕೈಂಡ್ ಆಫ್ ಸೊ ನಾನು ಯಾವ ರೀತಿ ಪಾತ್ರಗಳನ್ನ ಚೂಸ್ ಮಾಡಕ್ ಇಷ್ಟಪಡ್ತೀನಿ ಅಂದ್ರೆ ಎಲ್ಲದೂ ಒಂದೊಂದು ಯೂನಿಕ್ ಆಗಿರ್ಬೇಕು. ಅಂದ್ರೆ ನಾನೇ ಮಾಡಿರೋ ಪಾತ್ರಗಳಲ್ಲೂ ಕೂಡ ಅದು ವಿಭಿನ್ನವಾಗಿರಬೇಕು. ನಾಗಿನಿ ನೋಡಿರ್ತಾರೆ, ಅದಕ್ಕಿಂತ ಮುಂಚೆ ನಾನು ಒಂದಷ್ಟು ಸಿನಿಮಾಗಳು ಮಾಡಿದೆ, ಅದರಲ್ಲೂ ಕೂಡ ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ನಾನು ಪ್ಲೇ ಮಾಡಿರ್ತೀನಿ ಆಸ್ ಅ ಲೀಡ್ ರೋಲ್ ಆಗಿ. ಅದರಲ್ಲೂ ಕೂಡ ಕಾಣಿಸ್ತಿರುವಂತಹ ಪಾತ್ರವಾಗಿ ನಾನು ಹೊರಗಡೆ ಕಾಣಿಸ್ಕೋಬೇಕು ಅನ್ನೋದು ನನ್ನ ಆಸೆ. ಸೊ ಆಸ್ ಅನ್ ಆಕ್ಟರ್ ನನ್ನ ಒಂದು ಚಾಯ್ಸಸ್ ಈ ರೀತಿ ಇರೋದ್ರಿಂದ ಈ ಸಿನಿಮಾದಲ್ಲಿ ಟಾಮ್ ಬಾಯ್ ಆಗಿ, ಅಂಡ್ ಇದು ಫೀಮೇಲ್ ಓರಿಯೆಂಟೆಡ್ ಸಿನಿಮಾ ಮೇನ್ಲಿ. ನೀವು ಅವಾಗಲೇ ಹೇಳಿದ್ರಿ ಮರ ಸುತ್ತೋ ಕ್ಯಾರೆಕ್ಟರ್ಗಳು ತರ ಅಂತ ಹೇಳಿದ್ರಲ್ಲ. ಎಸ್, ಎಕ್ಸಾಕ್ಟ್ಲಿ. ನಂಗೆ ಆ ಥರ ಸಿನಿಮಾಗಳಲ್ಲಿ ಆಕ್ಚುಲಿ ಕಾಣಿಸ್ಕೊಳಕ್ ಇಷ್ಟ ಇಲ್ಲ. ಎಸ್ ಇದ್ದಾರೆ ಇಲ್ಲ ಇದ್ರ ಅಂತ ಕೇಳೋ ಪರಿಸ್ಥಿತಿ ಬರದಾಗತ್ತೆ. ಅಂತ ಸಿನಿಮಾದಲ್ಲಿ ನನಗೂ ಇರೋಕೆ ಇಷ್ಟ ಆಗಲ್ಲ. ಯಾಕೆಂದ್ರೆ ಯಾವುದೇ ಒಂದು ಕ್ಯಾರೆಕ್ಟರ್ ಅಂತ ಬಂದ್ರು ಅಥವಾ ಯಾವುದೇ ಒಂದು ಪಾತ್ರ ಅಂತ ಬಂದ್ರು ಅದಕ್ಕೆ 100% ಕೊಡೋ ಅಂತಹ ಕೆಲಸ ನನ್ನಿಂದನೂ ಆಗ್ಬೇಕು. ಆಮೇಲೆ ಆ ಕ್ಯಾರೆಕ್ಟರ್ ಡಿಮ್ಯಾಂಡ್ ಮಾಡಬೇಕು. ಸೊ ಪರ್ಫಾರ್ಮೆನ್ಸ್ ಇಂದ ನಾನು ಗುರುತಿಸ್ಕೋಬೇಕು ಅಂತ ನನ್ನಲ್ಲಿ ಇರೋಂತ ಒಂದು ವಿಶ್ ಅದು. ಸೊ ಕ್ಯಾರೆಕ್ಟರ್ ಆಗಿ ಗುರುತಿಸ್ಕೋಬೇಕು ಅಂದ್ರೆ ಆ ಕ್ಯಾರೆಕ್ಟರ್ಗೆ ಪ್ರಾಮುಖ್ಯತೆ ಇರಬೇಕು ಅಂಡ್ ಅಷ್ಟು ಹೊತ್ತು ನಮ್ಗೆ ಅದಕ್ಕೆ ಜಾಗ ಸಿಗಬೇಕು. ಸೊ ಹೀಗಾಗಿ ಈ ಸಿನಿಮಾದಲ್ಲಿ ನಾನು ಅನ್ಕೊಂಡಿದ್ದು ಒಂದು ಟಾಮ್ ಬಾಯ್ ಮಾತ್ರ ಅಲ್ಲ, ಇದು ವಿಭಿನ್ನ ಕ್ಯಾರೆಕ್ಟರ್ ಕೂಡ ಹೌದು ನಂಗೆ. ಇದ್ರ ಜೊತೆಗೆ ಫೀಮೇಲ್ ಓರಿಯೆಂಟೆಡ್ ಸಿನಿಮಾ ಹೌದು. ಅದರ ಜೊತೆಗೆ ಇಲ್ಲೂ ಮರ ಸುತ್ತ ಕ್ಯಾರೆಕ್ಟರ್ ಅಲ್ವೇ ಅಲ್ಲ, ಇದು ಇಡೀ ಸಿನಿಮಾ ಈ ಕ್ಯಾರೆಕ್ಟರ್ ಮಧ್ಯದಲ್ಲಿ ಸೆಂಟ್ರಿಪೀಟಲ್ ಆಗಿರುತ್ತೆ. ಸೊ ಈ ಕ್ಯಾರೆಕ್ಟರ್ ಸುತ್ತ ಎಲ್ಲ ನಡೆಯುತ್ತೆ. ಅಂದ್ರೆ ಒಂದು ಪರ್ಫಾರ್ಮೆನ್ಸ್ಗೆ ನನಗೆ ಆಪರ್ಚುನಿಟಿ ಇದೆ. ಸೊ ವಿಚ್ ಇಸ್ ಸಮಥಿಂಗ್ ಸ್ಪೆಷಲ್. ಇಂಥ ಸಿನಿಮಾಗಳಲ್ಲಿ ಅಭಿನಯ ಮಾಡೋದು ಒಂದು 10 ಸಿನಿಮಾದಲ್ಲಿ ಸುಮ್ಮನೆ ಮರ ಸುತ್ತ ಅಭಿನಯ ಮಾಡೋಕ್ಕಿಂತ ಇದು ದಿ ಬೆಸ್ಟ್. ಯಾ. ಅಂಡ್ ಈ ತರ ಸಿನಿಮಾಗಳು ಅಂದ್ರೆ ಈ ಟ್ರಾವೆಲಿಂಗ್ ಅನ್ನೋದು, ಈ ಜರ್ನಿ ತುಂಬಾ ದಿನ ಆಗಿತ್ತು. ಅಂದ್ರೆ ಈ ಕಂಟೆಂಟ್ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ರಲ್ಲ, ಈಗಿನ ಕನ್ನಡದ ನಮ್ಮ ಸಿನಿಮಾ ಟ್ರೆಂಡ್ ಅಲ್ಲಿ ಒಂದು ಹೊಸ ಕಂಟೆಂಟ್ಗಳು ಅಂತ ಎಕ್ಸ್ಪೆಕ್ಟೇಷನ್ ಮಾಡಿರೋದು ಏನೋ ಒಂದು ಹೊಸ ರೀತಿಯಾಗಿ ಸಿನಿಮಾದಲ್ಲಿ ಇದೆ ಅಂತ ಕಾಣಿಸ್ತಾ ಇದೆ ನನಗಂತೂ. ಥ್ಯಾಂಕ್ ಯು. ಖಂಡಿತ ಹೌದು. ಎಲ್ಲರೂ ನೋಡಿರ್ತಾರೆ, ತುಂಬಾ ಟ್ರಾವೆಲಿಂಗ್ ಸಬ್ಜೆಕ್ಟ್ಗಳು ಬಂದಿದೆ. ನಮ್ಮ ಭಾಷೆಯಲ್ಲಿ ಆಗಿರ್ಬೋದು, ಪರಭಾಷೆಯಲ್ಲಿ ಆಗಿರ್ಬೋದು, ತುಂಬಾ ಬಂದಿದೆ. ಅಂಡ್ ಹೇಗಾಗುತ್ತೆ ಅಂದ್ರೆ ಈ ನಡುವೆ ಟ್ರಾವೆಲರ್ಸ್ ಜಾಸ್ತಿ ಆಗಿದ್ದಾರೆ. ತುಂಬಾ ದೇಶ ನೋಡಬೇಕು, ಹೊರಗಡೆ ಪ್ರಪಂಚ ನೋಡಬೇಕು ಅನ್ನೋರು ತುಂಬಾ ಜನ ಇದ್ದಾರೆ. ಈವನ್ ನಾರ್ಮಲ್ ಆಗಿ ಐ ಟಿ ಇದರಲ್ಲಾಗಿರ್ಬೋದು, ಫೀಲ್ಡ್ ಆಗಿರ್ಬೋದು, ಅಥವಾ ಈವನ್ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಆಗಿರ್ಬೋದು, ವ್ಲಾಗರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಈಗ ಅದೊಂದು ಟ್ರೆಂಡ್ ಆಗಿದೆ ಅಂಡ್ ಆಸೆ ಕೂಡ ಇರುತ್ತೆ. ಸೊ ನಮ್ಮ ಸಿನಿಮಾ ಯಾಕೆ ವಿಭಿನ್ನವಾಗಿ ಕಾಣಿಸುತ್ತೆ ಅಂತ ಅಂದ್ರೆ ಈ ಸಿನಿಮಾದಲ್ಲಿ ಎಲ್ಲರ ಲೈಫ್ ಸ್ಟೈಲ್ ಮಿಕ್ಸ್ ಆಗಿ ಒಂದು ಕ್ಯಾರೆಕ್ಟರ್ ಬರುತ್ತೆ ಅಂಡ್ ನಿಜ ಜೀವನದಲ್ಲಿರುವಂತ ಎಷ್ಟೋ ಕ್ಯಾರೆಕ್ಟರ್ಗಳಿಗೆ ರಿಸೆಂಬಲ್ ಆಗುತ್ತೆ. ಸೊ ಸಿನಿಮಾ ಅಂದ್ರೆ ಟ್ರಾವೆಲ್ ಮಾಡಬೇಕು ಅಂತ ಇರೋರು ಅಥವಾ ಟ್ರಾವೆಲ್ ಮಾಡ್ತಾ ಇರೋರಿಗೆ ಬೇಗ ಕನೆಕ್ಟ್ ಆಗುತ್ತೆ ಈ ಸಿನಿಮಾ. ಐ ಥಿಂಕ್ ಈ ನಡುವೆ ಈ ತರ ಸಿನಿಮಾ ಬಂದಿರಲಿಲ್ಲ. ಅದು ಒಂದು ಹೀರೋಯಿನ್ ಓರಿಯೆಂಟೆಡ್ ಇಟ್ಕೊಂಡು ಈ ತರ ಸಿನಿಮಾ ಬಂದಿರಲಿಲ್ಲ. ನೀವು ನೋಡಿರ್ತೀರಾ, ನಾರ್ಮಲ್ ಫ್ಯಾಮಿಲಿ ಟ್ರಿಪ್ ಹೋಗ್ತಾರೆ ಅಥವಾ ಹುಡುಗರು ಟ್ರಿಪ್ ಹೋಗ್ತಾರೆ. ಹುಡುಗಿರು ಸ್ವಲ್ಪ ಭಯ ಪಡ್ಕೊಳ್ತಾರೆ ಅಥವಾ ಆ ತರ ಟೈಮ್ ಆಗಲ್ಲ ಅಥವಾ ಬರೀ ಹುಡುಗಿರು ಹೇಗೆ ಹೋಗೋದಪ್ಪ ಅಂತೆಲ್ಲ ಯೋಚನೆ ಮಾಡ್ತಾರೆ. ಒಂದು ಸೇಫ್ಟಿ ಆಗಿರ್ಬೋದು, ಎಲ್ಲದ್ರ ಬಗ್ಗೆನೂ ಯೋಚನೆ ಮಾಡ್ತಾರೆ. ಬಟ್ ಈ ಸಿನಿಮಾ ಮುಖಾಂತರ ಎಷ್ಟೋ ಜನ ಹಿಡನ್ ಟ್ಯಾಲೆಂಟೆಡ್ಸ್ ಇರ್ತಾರೆ. ಕೆಲವರು ನೀವು ಗೊತ್ತಿದೆಯೋ ಗೊತ್ತಿಲ್ಲ, ಎಷ್ಟೋ ಜನ ಹುಡುಗಿರು ಕೂಡ ಸೋಲೋ ಟ್ರಾವೆಲರ್ಸ್ ಇದ್ದಾರೆ. ಅವ್ರುಗಳು ಜಾಸ್ತಿ ಕಾಣಿಸ್ಕೊಳ್ಳಲ್ಲ. ಯಾಕೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಒಬ್ಬರೇ ಹೋಗ್ತಾರೆ ಅಂದ್ರೆ ಏನೋ ಅನ್ಕೊಳ್ತಾರೆ ಅಥವಾ ಯಾರಾದ್ರೂ ರೆಸ್ಟ್ರಿಕ್ಟ್ ಮಾಡ್ತಾರೆ ಅನ್ನೋ ತರ ಇರುತ್ತೆ. ನಮ್ಮ ಸಿನಿಮಾ ಮುಖಾಂತರ ಈ ಕ್ಯಾರೆಕ್ಟರ್ ಎಷ್ಟು ಬೋಲ್ಡ್, ಯಾವ ರೀತಿ ಟ್ರಾವೆಲ್ ಮಾಡ್ಬೋದು ಒಬ್ರೆ, ಏನೇನು ಪ್ರಿಕಾಷನ್ಸ್ ನ ಇಟ್ಕೊಂಡು ಒಂದು ಟ್ರಾವೆಲಿಂಗ್ ಹೋಗ್ಬೋದು, ಆಮೇಲೆ ಯಾವ್ಯಾವ ತರ ಇರುತ್ತೆ ಅವ್ರ ಮೈಂಡ್ ಸೆಟ್, ಹೋಗಿ ಬಂದ ಮೇಲೆ ಯಾವ ತರ ಆಗುತ್ತೆ ಅಂಡ್ ಜೀವನ ಎಷ್ಟು ಚೆರಿಶ್ ಮಾಡ್ತಾರೆ, ಎಷ್ಟು ಫುಲ್ಫಿಲ್ ಆಗಿ ಕಳೀತಾರೆ ಅಂಡ್ ಅದನ್ನ ಎಷ್ಟು ನೀಟ್
ನೀಟಾಗಿ ಅನುಭವಿಸ್ತಾರೆ ಅನ್ನೋದನ್ನ ಈ ಒಂದು ಕ್ಯಾರೆಕ್ಟರ್ ಮುಖಾಂತರ ಇಡೀ ಸಿನಿಮಾದಲ್ಲಿ ತೋರಿಸ್ತಾ ಹೋಗ್ತೀವಿ. ಓಕೆ, ಅಂದ್ರೆ ಎಂದರೆ ನೀವು ಹೇಳ್ತಿರೋದು ಈಗಿನ ಯೂತ್ಸ್ಗೆ ತುಂಬಾ ಕನೆಕ್ಟ್ ಆಗುವಂತ Definitely. ಸಿನಿಮಾ. ಅಂಡ್ ಇನ್ನು ಮಿಕ್ಕಿದ ಇಬ್ರು ಕ್ಯಾರೆಕ್ಟರ್ ಇದ್ದಾರೆ, ಅವರು ಏನು ಪಾತ್ರಗಳು, ಅವ್ರು ಯಾರು, ಅವ್ರ ಪರಿಚಯ ಹೇಳ್ಬೋದು? ಬೇಸಿಕಲಿ ಅವರು ಕೂಡ ಟ್ರಾವೆಲರ್ ಆಗಿರ್ತಾರೆ. ಅದ್ರಲ್ಲಿ ಒಂದು ತುಂಬಾ ಟ್ರಾವೆಲರ್ ಆಗಿರ್ತಾರೆ, ಅವ್ರ ಒಂಥರ ಝೀರೋ ಬಡ್ಜೆಟ್ ಟ್ರಾವೆಲರ್. ಇನ್ನೊಬ್ರು ಬಂದು ಅವ್ರಿಗೆ ಟ್ರಾವೆಲಿಂಗ್ ಅಂದ್ರೆ ಇಷ್ಟ. ಅಂಡ್ ಅಂದ್ರೆ ಸಿನಿಮಾ ಕಂಪ್ಲೀಟ್ ಕತೆ ಹೇಳಕ್ಕಾಗಲ್ಲ, ಬಟ್ ಚಿಕ್ಕದಾಗಿ ಹೇಳ್ಬೋದು. ಅಂದ್ರೆ ಈಗ ಇಲ್ಲ ಆತರ ಎಲ್ಲ ಚಾನ್ಸ್ ತಗೋಬೇಡಿ, ಇನ್ನೊಂದ್ ಸ್ವಲ್ಪ ದಿನ ಸಿನಿಮಾ ಬರ್ತಿದೆ ನೋಡ್ಬಿಡಿ, ನನ್ಗೆ ಅರ್ಥ ಆಗ್ತಿದೆ ನಿಮ್ ಕ್ಯೂರಿಯಾಸಿಟಿ, ಬಟ್ ಸ್ಟಿಲ್ ಅದನ್ನ ಮೇಂಟೈನ್ ಮಾಡ್ಬೇಕು. ಈಗ ನಾವು ನಮ್ಮ ಟೀಮ್ ಇಂದ ಸ್ಟ್ರಿಕ್ಟ್ ಆರ್ಡರ್ ಬಂದಿದೆ. ಈಗ ನಿಮ್ ಮನೇಲಿ ಸೀಕ್ರೆಟ್ ಮೇಂಟೈನ್ ಮಾಡೋದು ಕಲಿಬೇಕು ನಾವು. ನಾನ್ ಸ್ವಲ್ಪ ಕಷ್ಟ. ಇನ್ನೊಂದು ಕ್ಯಾರೆಕ್ಟರ್ ಅಂತ ಹೇಳಿದ್ವಲ್ಲ, ಈಗ ಮನೇಲಿ ಎಷ್ಟೊಂದು ಜನ ಅಡಲ್ಟ್ಸ್ ಇರ್ತಾರೆ, ಎಷ್ಟೊಂದು ಜನ ದೊಡ್ಡ ದೊಡ್ಡವರು 60+ ಎಲ್ಲ ಇರ್ತಾರೆ. ಅವ್ರಿಗೂ ಟ್ರಾವೆಲ್ ಮಾಡ್ಬೇಕಂತ ಆಸೆ ಇರುತ್ತೆ. ಕೆಲವರು ಯಾರು ಕರ್ಕೊಂಡು ಹೋಗೋರು ಇರಲ್ಲ ಅಂತ ಇರ್ತಾರೆ. ಇನ್ ಕೆಲವರು ಅವರೇ ಹೋಗ್ಬೇಕು ಅಂದ್ರೂ ಅವ್ರಿಗೆ ಆಗಲ್ಲ, ಕಷ್ಟ ಹಾಗೆ ಹೇಗೆ ಅಂತ ಇರುತ್ತೆ. ಅಂದ್ರೆ ಮೋಟಿವೇಶನ್ ಇರಲ್ಲ ಅಂತ ಹೇಳ್ಬೋದು ಬೇಸಿಕಲಿ ನನ್ನ ಪ್ರಕಾರ. ಸೊ ಈ ಸಿನಿಮಾ ಮುಖಾಂತರ ಆ ಒಂದು ಏಜ್ ಗ್ರೂಪ್ ಅವ್ರಿಗೂ ಒಂದು ಸಕ್ಕತ್ತಾಗಿರುವಂತ ಫನ್ ಫ್ಯಾಕ್ಟರು, ಒಂದು ಸಕ್ಕತ್ತಾಗಿರುವಂತ ಮೋಟಿವೇಶನ್ ನಮ್ಮ ಸಿನಿಮಾಯಿಂದ ಕೊಡ್ತೀವಿ. ಸೊ ಯು ಮೇ ಆಸ್ಕ್ ಯಾವ ರೀತಿ ಅಂತ. ಈಗ ನೀವು ತುಂಬಾ ಯಂಗ್ಸ್ಟರ್ ಜೊತೆ ಒಬ್ಬ ತುಂಬಾ ಏಜ್ಡ್ ಪರ್ಸನ್ ಯಾವ ತರ ಟ್ರಾವೆಲ್ ಮಾಡಿರೋದು ನೋಡಿದ್ದೀರಾ? ಅಜ್ಜಿ ಮೊಮ್ಮಗನೇ ಹೋಗೋದ್ ಕಷ್ಟ, ಅಜ್ಜಿ ಮೊಮ್ಮಗಳು ಹೋಗೋದೇ ಕಷ್ಟ. ಅಂಥದ್ರಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್, ಡಿಫ್ರೆಂಟ್ ರೂಟ್ ಅಲ್ಲಿರುವಂತ ಪರ್ಸನಾಲಿಟೀಸ್ಗಳು ಟ್ರಾವೆಲ್ ಮಾಡ್ತಾರೆ. ಅಂಡ್ ಎಲ್ಲರೂ ಕೂಡ ಅದನ್ನ ಒಂದು ಬಾಂಡಿಂಗ್ ಆಗಿ ಕ್ರಿಯೇಟ್ ಮಾಡ್ತಾರೆ. ಇಲ್ಲಿ ನಮ್ಮ ಸಿನಿಮಾದಲ್ಲಿ ಬರುವಂತ ಅಷ್ಟು ಕ್ಯಾರೆಕ್ಟರ್ ಅಂದ್ರೆ ಎಸ್ಪೆಷಲಿ ಈ 3 ಮೇಜರ್ ಕ್ಯಾರೆಕ್ಟರ್ ಏನಿದೆ, 3 ಡಿಫ್ರೆಂಟ್ ಏನೋ ಲೈಫ್ ಸ್ಟೈಲ್ ಅವ್ರದೇ ಲೋಕದಲ್ಲಿ ಇರ್ತಾರೆ. ಆ ಲೋಕದಿಂದ ಇವ್ರು 3 ಜನ ಒಟ್ಟಿಗೆ ಸೇರಿ ಎಲ್ಲೋ ಒಂದು ಡೆಸ್ಟಿನಿನ ತಲುಪ್ತಾರೆ. ಡೆಸ್ಟಿನಿ ಅಂತ ಹೇಳಕ್ಕಾಗಲ್ಲ, ಅದು ಒಂದು ಜಾಗಕ್ಕೆ ತಲುಪ್ತಾರೆ. ಅದ್ರ ಮಧ್ಯದಲ್ಲಿ ಆಗುವಂತ ಎಷ್ಟೋ ವಿಚಾರಗಳು ಐ ಥಿಂಕ್ ಜನರಿಗೆ ತುಂಬಾ ಮೆಸೇಜ್ ಕೂಡ ಕೊಡುತ್ತೆ. ಅಂಡ್ ಆಲ್ಸೋ ಜನ ತುಂಬಾ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು. ಈ ಸಿನಿಮಾಲ್ಲಿ ನೀವ್ ಏನಕ್ಕೆ ಚೂಸ್ ಆದ್ರ ಅಂತ ನಾನು ಕೇಳ್ಬೇಕು. ಯಾಕಂದ್ರೆ ನಾಗಿಣಿ ಸೀರಿಯಲ್ ನೋಡ್ಬಿಟ್ಟು ಏನಾದ್ರು ಡೈರೆಕ್ಟ್ ಇಷ್ಟ ಆಗಿ ಸೀರಿಯಲ್ ಇಷ್ಟ ಆಗಿ ತಗೊಂಡ್ರ, ಅಥವಾ ಟ್ರಾವೆಲಿಂಗ್ ನಿಮ್ ಇನ್ಸ್ಟಾಗ್ರಾಮ್ ನೋಡ್ಬಿಟ್ಟು ತಗೊಂಡಿದ್ದೆ? ಆಕ್ಚುಲಿ ಡೈರೆಕ್ಟರ್ ಹೇಳಿರೋ ಪಾಯಿಂಟ್ ಪ್ರಕಾರ ಹೇಳೋದಾದ್ರೆ, ಅವ್ರು ಹೇಳ್ತಿದ್ರು ಈ ತರದೊಂದು ಕ್ಯಾರೆಕ್ಟರ್ ಅವರೇ ಆಕ್ಚುಲಿ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ರು ಅಂತ. ಅದಾದ್ಮೇಲೆ ಈ ಕ್ಯಾರೆಕ್ಟರ್ ಯಾರನ್ನೋ ಚೂಸ್ ಮಾಡ್ಬೇಕು ಅಂತ ಬಂದಾಗ ಒಂದಷ್ಟು ಪ್ರೊಫೈಲ್ ನೋಡಿದಾಗ ನನ್ನ ಪ್ರೊಫೈಲ್ ಚೆಕ್ ಮಾಡಿದ್ದಾರೆ. ಸೊ ಎಸ್, ಅದರಲ್ಲಿ ಸ್ಪೆಸಿಫಿಕ್ ಆಗಿ ಟ್ರಾವೆಲಿಂಗಿಗೆ ಇವ್ರು ಸೂಟ್ ಆಗ್ತಾರೆ, ಇವ್ರು ಜಾಸ್ತಿ ಟ್ರಾವೆಲ್ ಮಾಡ್ತಾರೆ, ಇದನ್ನೆಲ್ಲ ನೋಡ್ಕೊಂಡೆ ಸ್ವಲ್ಪ ಸೆಲೆಕ್ಟ್ ಮಾಡಿದ್ರು ಅಂತ ಅವ್ರು ಹೇಳ್ತಾರೆ. ಐ ಥಿಂಕ್ ಇದನ್ನ ಅವ್ರನ್ನ ಕೇಳೋದು ಜಾಸ್ತಿ ವಿಷಯನ ಹೇಳ್ಬೋದು. ಬಟ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಕೂಡ. ಹೌದು, ಅಂದ್ರೆ ಈವನ್ ನನ್ನ ಮಿಲಿಯನ್ ಫಾಲೋವರ್ಸ್ನ ಕೂಡ ಸಿನಿಮಾದಲ್ಲಿ ಅಂದ್ರೆ ಅಲ್ಲೇ ಅಡ್ಜಸ್ಟೆಂಟ್ ಆಗಿ ಒಂಥರ ಲಿಂಕ್ ಆಗುತ್ತೆ ಸಿನಿಮಾದಲ್ಲಿ. ಬಟ್ ಆ ಕ್ಯಾರೆಕ್ಟರ್ಗೂ ಮಿಲಿಯನ್ ಫಾಲೋವರ್ಸ್ ಇರ್ತಾರೆ. ಅದು ಕ್ಯಾರೆಕ್ಟರ್ ಡಿಮೆಂಡ್ ಮಾಡಿರೋದು, ಅದು ನಾನ್ ಬರೋಕ್ಕಿಂತ ಮುಂಚೆನೆ ಮಾಡಿರೋದು ಕಥೆಯವರು. ಸೊ ಎಲ್ಲ ಒಂದ್ ಕಡೆ 2 ಮ್ಯಾಚ್ ಆಯ್ತು ಅಂತ ಅನ್ಸುತ್ತೆ. ಚಿಕ್ಕ ಪುಟ್ಟ ಚೇಂಜಸ್ ಆಗಿರ್ಬೋದು ಸಿನಿಮಾಗೆ ಬಂದ್ಮೇಲೆ. ಬಟ್ ನನ್ನ ಪ್ರೊಫೈಲ್ ಎಲ್ಲ ಚೆಕ್ ಮಾಡಿ ಟ್ರಾವೆಲರ್ ಅಂತ ಗೊತ್ತಿದ್ದ ಕಾರಣ ಅಂತೂ ಸ್ವಲ್ಪ ಚೂಸ್ ಮಾಡಿದ್ದಾರೆ. ಅಂಡ್ ಅಡ್ವೆಂಚರ್ ಅಂದ್ರೆ ನನ್ಗೆ ಇಷ್ಟ ಅಂತ ಎಷ್ಟೊಂದ್ ಕಡೆ ಮುಂಚೆನೆ ಹೇಳಿದೀನಿ. ಐ ಥಿಂಕ್ ಅದನ್ನು ಕೂಡ ಅವ್ರು ಕನ್ಸಿಡರ್ ಮಾಡಿರ್ಬೋದು. ಇದುವರೆಗೂ ಎಷ್ಟು ಕಂಟ್ರೀಸ್ ಹೋಗಿದ್ದೀರಾ ನೀವು? ಏನು ತುಂಬಾ ಏನು ಹೋಗಿಲ್ಲ ಆಕ್ಚುಲಿ. ನೋಡೋರು ತುಂಬಾ ಕಂಟ್ರಿ ಅಂತ ಕಾಣಿಸ್ತಾ ಇರ್ಬೋದು. ಐ ಥಿಂಕ್ 13 to 14 ಕಂಟ್ರೀಸ್ ಓವರ್ ಆಲ್. ನಿಜ, ಹೌದು. ಬಟ್ 198 ಕಂಟ್ರೀಸ್ ಇದೆ. ಎಲ್ಲಾ ಕಂಟ್ರಿನೂ ಕವರ್ ಮಾಡಬೇಕು. ದಟ್ ಇಸ್ ಮೈ ಲೈಫ್ ಟೈಮ್ ಆಂಬಿಷನ್. ಅಥವಾ ಇಷ್ಟು ಇಯರಲ್ಲೇ ಕಂಪ್ಲೀಟ್ ಮಾಡಬೇಕು ಆತರ ಏನಿಲ್ಲ. ಆತರ ಏನಿಲ್ಲ. ಇರೋ ಬಿಫೋರ್ ನಾವು ಮೇಲೆ ಹೋಗೋಕ್ಕಿಂತ ಮುಂಚೆ 198 ಕವರ್ ಮಾಡ್ಬೇಕಷ್ಟೇ. ಸೂಪರ್. ಯಾವ್ದು ನಿಮ್ ಫೇವರೇಟ್ ಡೆಸ್ಟಿನಿ ಅಂದ್ರೆ ಟ್ರಾವೆಲಿಂಗ್ ಫ್ಯೂಚರ್ ಅಲ್ಲಿ ಹೋಗ್ಬೇಕಂತನ? ನಂಗೆ ಆಕ್ಚುಲಿ ನಾರ್ವೆ ಹೋಗ್ಬೇಕಂತ ಇಷ್ಟ. ಅಂಡ್ ಅದೇ ನಾರ್ವೆಯಲ್ಲಿ ಒಂದು ಎಲ್ರಿಗೂ ಗೊತ್ತಿರುತ್ತೆ ನಾರ್ದರ್ನ್ ಲೈಟ್ಸ್, ಆ ಪ್ಲೇಸ್ಗೆ ಹೋಗ್ಬೇಕು ಅಂತ ನಂಗೆ ತುಂಬಾ ಇಷ್ಟ. ಓಕೆ, ಈಗ ಇಷ್ಟು ಕಂಟ್ರಿ ಹೋಗಿದ್ದು ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂದ್ರೆ ಟರ್ಕಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಐ ರಿಯಲಿ ಲವ್ಡ್ ಇಟ್. ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದಂಥ ಟ್ರಿಪ್ ಅದು. ಐ ಲೈಕ್ ದಿಸ್ ಟ್ರೆಡಿಷನ್ ಫಾಲೋ ಮಾಡೋದು. ಐ ಲೈಕ್ ದಟ್ ಕಲ್ಚರ್, ಐ ಲೈಕ್ ದಟ್ ಹಿಸ್ಟ್ರಿ. ಇದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಆಸ್ ಅ ಟ್ರಾವೆಲರ್ ನಾನು ಹೋದಾಗ ಏನೇನೋ ನೋಡ್ತಾ ಇರ್ತೀನಿ. ಅಂದರೆ ಏನೇನೋ ಆರ್ಟ್ಗಳನ್ನ ಬರೆದಿರೋದು, ಅವ್ರ ಲ್ಯಾಂಗ್ವೇಜ್ಗಳನ್ನ ಮಾತಾಡೋಕೆ ಸುಮ್ಮನೆ ಏನೇನೋ ಫನ್ನಿಯಾಗಿ ಟ್ರೈ ಮಾಡೋದು, ಅವ್ರ ಫುಡ್ ಟ್ರೈ ಮಾಡೋದು, ಆಮೇಲೆ ಅವ್ರ ಡ್ಯಾನ್ಸ್
ಟ್ರೈ ಮಾಡಕ್ಕೆ ಹೋಗೋದು ಆ್ಯಂಡ್ ಲೋಕಲ್ ಏನೋ ರೆಸ್ಟೋರೆಂಟ್ಸ್ಗೆ ಹೋಗೋದು ಆ್ಯಂಡ್ ಲೋಕಲ್ ಜನ ಇರ್ತಾರಲ್ಲ ಅವ್ರ ಮನೆಗಳು ಹೆಂಗಿರುತ್ತೆ ಅಂತ ನೋಡೋಕೆ ಇಷ್ಟಪಡೋದು, ಇದೆಲ್ಲ ಸ್ವಲ್ಪ ಜಾಸ್ತಿ. ಕಂಪ್ಲೀಟ್ ಹೌದು. ಸೊ ಟರ್ಕಿ ವಾಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಇಷ್ಟು ನಾನು ಹೋಗಿರೋ ಇಷ್ಟು ಕಂಟ್ರಿಯಲ್ಲಿ. ಟರ್ಕಿ ಡಿಫ್ರೆಂಟ್ ಆಗಿತ್ತು ಆ್ಯಂಡ್ ಐ ರಿಯಲಿ ಲವ್ಡ್ ಇಟ್. ಈ ಸಿನಿಮಾಲಿ ನೀವು ಬೈಕ್ ಓಡಿಸಿದೀರಾ, ಕಾರ್ ಓಡಿಸಿದೀರಾ, ಅದು ಮುಂಚೆ ಎಲ್ಲ ಕಲ್ತಿದ್ದು ಹೇಗೆ? ಬೈಕ್ ಓಡ್ಸಕ್ ಬರ್ತಾ ಇತ್ತು, ಬಟ್ ರೆಗ್ಯುಲರ್ ಆಗೆಲ್ಲ ಓಡಿಸ್ತಾ ಇರ್ಲಿಲ್ಲ. ಐ ಹ್ಯಾಡ್ ಒನ್ ಬೈಕ್ ಆಲ್ಸೋ ಮುಂಚೆನು, ಸುಮ್ಮನೆ ಒಂಥರ ಪ್ಯಾಷನ್ ಆಗಿ ಈ ತರ ಇಟ್ಕೊಂಡಿದ್ದೆ. ಅಂಡ್ ನಮ್ಮಪ್ಪ ನಂಗೆ ಬೈಕ್ ಓಡಿಸೋದನ್ನ ಕಲ್ಸಿದ್ರು. ಅಂದ್ರೆ ನಮ್ಮಪ್ಪ ಅವಾಗಿಂದ, ನಾನು ಸ್ವಲ್ಪ ಟಾಂಬಾಯಿಶ್ ಅವಾಗಿಂದನು, ಸೊ ನಮ್ಮ ಡ್ಯಾಡಿ ಕಲ್ಸಿದ್ರು. ಅದು ಹಂಗೆ ಟಚ್ ಇತ್ತು. ಈ ಸಿನಿಮಾ ಬರೋಕ್ಕಿಂತ ಮುಂಚೆ ಟಚ್ ಇರೋದನ್ನ ಸುಮ್ಮನೆ ಹಂಗೆ ಒಂದ್ ರೌಂಡ್ ಹೋದೆ, ಹೋಗಿ ಬಂದ ತಕ್ಷಣನೇ ಐ ವಾಸ್ ಸೋ ಕಾನ್ಫಿಡೆಂಟ್ ಟು ಹ್ಯಾಂಡಲ್. ಅಂಡ್ ಮುಂಚೆಯಿಂದ ಸ್ವಲ್ಪ ಅಡ್ವೆಂಚರ್ ಎಲ್ಲ ಇಷ್ಟ ಅಲ್ಲ. ಅಂಡ್ ಈ ತರ ಏನೇನಾದ್ರು ಅಂದ್ರೆ ನಾರ್ಮಲ್ ಟಿಪಿಕಲ್ ಹುಡುಗಿಗಿಂತ ಡಿಫ್ರೆಂಟ್ ಆಗಿರಕ್ಕೆ ಇಷ್ಟಪಡ್ತೀನಿ. ಸೊ ಬೈಕು, ಕಾರು, ಆಮೇಲೆ ಆಫ್ ರೋಡಿಂಗು ಇವೆಲ್ಲ ಸ್ವಲ್ಪ ಅವಾಗಿನ ಕ್ರೇಜ್ ಜಾಸ್ತಿ. ಬೈಕ್ ಎಲ್ಲ ಸ್ವಲ್ಪ ಕಡಿಮೆ ಮಾಡ್ತೀನಿ, ಬೈಕಿಂಗ್ ಎಲ್ಲ ಹೋಗಲ್ಲ. ಬಟ್ ಐ ಲವ್ ಟು ಗೋ, ನನ್ಗೆ ಹೋಗಕ್ಕೆ ಇಷ್ಟ ಇದೆ. ಟ್ರಿಪ್ ಪ್ಲಾನ್ ಇನ್ನ ಪೆಂಡಿಂಗ್ ಅಲ್ಲೇ ಇದೆ. ಒಂದು ಒಳ್ಳೆ ಚೆನ್ನಾಗಿರೋ ನಮ್ ಅಂದ್ರೆ ಕಂಫರ್ಟ್ ಝೋನ್ ಗ್ರೂಪ್ ಜೊತೆ ಹೋಗ್ಬೇಕು ಅನ್ನೋದೊಂದು. ಬಿಕಾಸ್ ಈ ಪ್ರೊಫೆಷನ್ ಬಂದ್ಮೇಲಿಂದ ಸ್ವಲ್ಪ ಹೆಸಿಟೇಷನ್ ಹೊರಗಡೆ ಹೋಗ್ಬೇಕಾದ್ರೆ. ಆಮೇಲೆ ಹೋದಾಗ ಏನಾದ್ರೂ ಕಡಿಮೆ ಆಗ್ಬಿಟ್ರೆ, ಈಗ ಅಫ್ಕೋರ್ಸ್ ಸಿನಿಮಾಗಳು ಅದು ಇದು ಅಂತ ನಾವು ಒಪ್ಕೊಂಡಿರ್ತೀವಿ. ಸೊ ಒಂದು ಕಮಿಟ್ಮೆಂಟ್ ಇರುತ್ತೆ ಲೈಫಲ್ಲಿ. ನನ್ಗೋಸ್ಕರ ಅಲ್ಲ ಅಂದ್ರೂ ನಮ್ ಕೊಡಿರೋಗೋಸ್ಕರ ಒಂದು ಕಮಿಟ್ಮೆಂಟ್ ಕೊಡ್ಲೇಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಒಂದು ಯೋಚನೆ ಮಾಡಿ ಇಷ್ಟ ಆದ್ರೂ ಓಕೆ ಫೈನ್ ಅನ್ನೋ ತರ ಒಂದು ಚಿಕ್ಕ ಇದ್ರಲ್ಲಿ ಹೋಗ್ಬಿಟ್ಟು ಬರ್ತೀನಿ ಅಷ್ಟೇ. ತುಂಬಾ ಎಲ್ಲ ಪರ್ಟಿಕ್ಯುಲರ್ ಆಗಿ ಇಷ್ಟು ಲೆಂತ್ ಈ ಊರಿಗೆ ಹೋಗ್ಬೇಕು ಹಿಂಗೆ ಹೋಗ್ಬೇಕು ಅಂತೆಲ್ಲ ಹೋಗಲ್ಲ. ಬಟ್ ಹೋಗ್ತಾ ಇರ್ತೀನಿ. ಟ್ರಾವೆಲಿಂಗ್ ಟು ಐ ಡು ಅಂಡ್ ಅಡ್ವೆಂಚರ್ ಕೂಡ ಅಷ್ಟೇ. ವಿತ್ ಸೇಫ್ಟಿ ಇರೋಂಥ ಅಡ್ವೆಂಚರ್ನ ತುಂಬ ಟ್ರೈ ಮಾಡ್ತಾ ಇರ್ತೀನಿ ಎಲ್ಲೇ ಹೋದ್ರೂ. ಎಷ್ಟೊಂದು ಮಾಡಿದ್ದೀನಿ ಆ ಥರದ್ದು. ಈಗ ಸ್ಕೈ ಡೈವಿಂಗ್ ಆ್ಯಕ್ಚುಲಿ ಹೋಗಬೇಕು ಅಂತ ಇತ್ತು, ಬಟ್ ಎಲ್ಲರೂ ಹೋಗಿರೋ ಪ್ಲೇಸಸ್ ಆಲ್ಮೋಸ್ಟ್ ತುಂಬ ಇದೆ ಸ್ಕೈ ಡೈವಿಂಗ್. ಸೊ ನಾನು ಯಾವುದೋ ಬೇರೆ ಪ್ಲೇಸ್ ಹುಡುಕ್ತಾ ಇದ್ದೀನಿ ಆ್ಯಕ್ಚುಲಿ. ಇಷ್ಟೊಂದು ನಾನು ನೋಡಿದ್ದೀನಿ. ಸ್ಕೈ ಡೈವಿಂಗ್ ವಾಸ್ ಲೈಕ್ ಮೈ ತುಂಬ ವರ್ಷದ ಪ್ಲಾನ್. ಅದು ಮತ್ತೆ ಬಂಜಿ ಜಂಪ್ ಎಲ್ಲ, ಸ್ಕೂಬಾ ಎಲ್ಲ ಮಾಡಿದ್ದೀನಿ. ಬಂಜಿ ಜಂಪ್ ಎಲ್ಲ ಹೋಗ್ಬೇಕಂತ, ಅದೆಲ್ಲ ಮಾಡ್ಬೇಕು ಅಂದ್ರೆ ಒಂದು ಒಳ್ಳೆ ಬೇರೆ ಡಿಫ್ರೆಂಟ್ ಪ್ಲೇಸ್ ಇರಬೇಕು. ಈಗ ಆಲ್ರೆಡಿ ಮಾಡಿರೋ ಪ್ಲೇಸಸ್ ಬಿಟ್ಟು ಎಲ್ರು ನಾನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅಂತ. ಆಬ್ವಿಯಸ್ಲಿ ಯೂನಿಕ್ ಅಂತ ಅನ್ಬೋದು ಡಿಫ್ರೆಂಟ್ಗಿಂತ. ಓಕೆ, ಈ ಸಿನಿಮಾದಲ್ಲಿ ನಿಮಗೆ ಈ ಕ್ಯಾರೆಕ್ಟರ್ ಅಥವಾ ಈ ಒಂದು ಎಮೋಷನಲ್ ಸೀನ್ಸ್ಗಳು ಅದಿರ್ಬೋದು, ಒಂದಷ್ಟು ಸೀನ್ಸ್ಗಳು ನಾನು ನೋಡಿದೆ, ಅಥವಾ ಏನ್ ಕನೆಕ್ಟ್ ಆಗ್ಬೋದು ಜನಕ್ಕೆ ನೀವು ಅನ್ಕೊಂಡಿರೋ ಪ್ರಕಾರ? ಏನ್ ಕನೆಕ್ಟ್ ಆಗುತ್ತೆ ಅಂದ್ರೆ ಒಂದು ಟಚ್ ಆಗಿ ವಾವ್ ಅನ್ಸ್ಬೋದು. ಐ ಥಿಂಕ್ ಫಸ್ಟ್ ವಿಜುವಲಿ ಜನಕ್ಕೆ ತುಂಬಾನೇ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಜನ ನೋಡಿಲಿರೋಂಥ ಪ್ಲೇಸಸ್ ಈ ಒಂದು ಆ್ಯಂಗಲ್ನ ಐ ಥಿಂಕ್ ನೋಡಿರೋ ಪ್ಲೇಸಸ್ಸೇ ಆದ್ರೂ ಈ ಆ್ಯಂಗಲಲ್ಲಿ ಜನ ನೋಡಿರೋಕ್ಕೆ ಸಾಧ್ಯ ಇಲ್ಲ. ಐ ಥಿಂಕ್ ನಮ್ಮ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ನಾವು ಚೂಸ್ ಮಾಡಿರುವಂಥ ಲೊಕೇಶನ್ಸ್ಗಳನ್ನ. ಆ್ಯಂಡ್ ಆಲ್ಸೋ ಒಂದಷ್ಟು ಎಮೋಷನ್ಸ್ ಅಂತ ಬಂತಂದರೆ ನಾಟ್ ರೆಗ್ಯುಲರ್ ಅಪ್ಪ ಅಮ್ಮ ಆಮೇಲೆ ಅಣ್ಣ ತಂಗಿ ಸೆಂಟಿಮೆಂಟ್ ಅನ್ನೋದು ಬಿಟ್ಟು ಬೇರೆ ಸೆಂಟಿಮೆಂಟು ಕೂಡ ಇರುತ್ತೆ ಲೈಫಲ್ಲಿ. ಅಟ್ಯಾಚ್ಮೆಂಟ್ ಇಸ್ ಅಟ್ಯಾಚ್ಮೆಂಟ್. ಅದು ಯಾರ ಜೊತೆ ಆಗುತ್ತೆ, ಯಾವಾಗ ಆಗುತ್ತೆ, ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಸೊ ಅಟ್ಯಾಚ್ಮೆಂಟ್ ಅನ್ನೋದು ಯಾರನ್ನ ಬೇಕಾದ್ರೂ ವೀಕ್ ಮಾಡುತ್ತೆ, ಅದು ಸ್ಟ್ರೆಂತು ಕೂಡ ಆಗುತ್ತೆ, ವೀಕ್ನೆಸ್ಸು ಆಗುತ್ತೆ ಅನ್ನೋ ಒಂದಷ್ಟು ವಿಚಾರಗಳನ್ನ ತೋರಿಸಿದ್ದೀವಿ. ಆ್ಯಂಡ್ ಟ್ರಾವೆಲಿಂಗ್ ಅಂತ ಬಂದಾಗ ಅದನ್ನು ಯಾವ ರೀತಿ ಕಂಪ್ಲೀಟಾಗಿ ಫೀಲ್ ಮಾಡಿ ಮಾಡಬೇಕು, ಆಮೇಲೆ ಎಲ್ಲೇ ಹೋಗಬೇಕು ಅಂದ್ರೂ ಯಾವ ರೀತಿ ಒಂದು ಐಡಿಯಾ ಇರಬೇಕು, ಯಾವ ರೀತಿ ಒಂದು ಜರ್ನಿನ ಶುರು ಮಾಡ್ಬೋದು ಅಥವಾ ಕಂಪ್ಲೀಟ್ ಮಾಡ್ಬೋದು, ಒಂದು ಹುಮ್ಮಸ್ ಹೆಂಗೆ ತಗೊಬೋದು ನಮ್ಮ ಲೈಫಲ್ಲಿ, ಇದನ್ನೆಲ್ಲ ಒಂಥರ ಸ್ವಲ್ಪ ಮೋಟಿವೇಶನ್ ಜಾಸ್ತಿ ನಮ್ಮ ಸಿನಿಮಾ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು. ತುಂಬಾ ಕನೆಕ್ಟ್ ಆಗುತ್ತೆ ಯೂತ್ಸ್ಗೂ ಕನೆಕ್ಟ್ ಆಗುತ್ತೆ. ಎಸ್ ಡೆಫಿನೆಟ್ಲಿ. ಟ್ರಾವೆಲರ್ಸ್ಗೆ, ಫ್ಯಾಮಿಲಿಗೂ ಡೆಫಿನೆಟ್ಲಿ ಈ ಸಿನಿಮಾ ಕನೆಕ್ಟ್ ಆಗೇ ಆಗುತ್ತೆ. ಯಾಕೆ ಅಂತಂದ್ರೆ ನಮ್ಮ ಸಿನಿಮಾದಲ್ಲಿ ಬರೀ ಅಡ್ವೆಂಚರ್ ಟ್ರಾವೆಲಿಂಗ್ ಅಷ್ಟೇ ಬಿಟ್ಟು ಫ್ಯಾಮಿಲಿ ಒಂದಷ್ಟು ಡ್ರಾಮಾ ಇದೆ. ಅದೇ ರೆಗ್ಯುಲರ್ ಫ್ಯಾಮಿಲಿ ಡ್ರಾಮಾ ಇರಲ್ಲ ಅಷ್ಟೇನೆ, ಬಟ್ ಅದು ಅಟ್ಯಾಚ್ಮೆಂಟ್ ಅನ್ನೋ ಒಂದು ಡ್ರಾಮಾ ನಿಜವಾಗ್ಲೂ ಫ್ಯಾಮಿಲಿ ಆಡಿಯನ್ಸ್ನ ಕೂರಿಸುತ್ತೆ. ಆ್ಯಂಡ್ ಯೂತ್ಸ್ಗಳಿಗೆ ನನ್ನ ಕ್ಯಾರೆಕ್ಟರ್ ತುಂಬಾನೇ ಇಷ್ಟ ಆಗತ್ತೆ. ಇನ್ನು ಕೆಲವರು
ತುಂಬಾ ಒಂಥರ ಸ್ವಲ್ಪ ಈ ಬಾಯ್ಸ್ಗಳು ಫ್ಲರ್ಟ್ಗಳು ಆ ಥರದ್ದು ಇರ್ತಾರೆ ಗೊತ್ತಾ, ಆ ಕ್ಯಾರೆಕ್ಟರ್ಗಳು ಸ್ವಲ್ಪ ಈ ಕ್ಯಾರೆಕ್ಟರ್ ಫವಾಸ್ ಕ್ಯಾರೆಕ್ಟರ್ ಅಂದ್ರೆ ಸಿನಿಮಾದಲ್ಲಿ ಇವನ್ ಕ್ಯಾರೆಕ್ಟರ್ಗೆ ತುಂಬಾ ಹತ್ರ ಆಗತ್ತೆ. ಅಜ್ಜಿ ಕ್ಯಾರೆಕ್ಟರ್ ಇಸ್ ಲೈಕ್ ವೆರಿ ಟಾಕಿಟಿವ್ ಅಜ್ಜಿ, ಆಮೇಲೆ ತುಂಬಾ ಈ ಬೋಲ್ಡ್ ಟೈಪ್ ಅಜ್ಜಿ ಇರ್ತಾರೆ ಗೊತ್ತಾ, ಆ ಕ್ಯಾರೆಕ್ಟರ್ ಎಲ್ಲ ಇವ್ರಿಗೆ ಜಾಸ್ತಿ ಬೇಗ ಕನೆಕ್ಟ್ ಆಗುತ್ತೆ. ಡೇರಿಂಗ್ ಅಂಡ್ ವೆರಿ ಶೀಸ್ ಲೈಕ್ ಯುನೋ ಕಮ್ ಆನ್ ಯಾ ಅನ್ನೋ ತರ ಚಿಲ್ ಅನ್ನೋ ತರ ಇರೋ ಒಂದು ಕ್ಯಾರೆಕ್ಟರ್ ಅದನ್ನು. ಸೊ ಸಿನಿಮಾದಲ್ಲಿ ಇರೋರೆಲ್ಲ ಅದೇ ತರ, ಯಾರಿಗೂ ತಲೆ ಕೆಡ್ಸ್ಕೊಳಲ್ಲ, ದೇ ಲಿವ್ ಫಾರ್ ದೆಮ್ ಸೆಲ್ಫ್, ಬೇರೆಯವ್ರಿಗೋಸ್ಕರ ಯಾರು ಏನಂತಾರೆ ಏನ್ ಅನ್ಕೋಬಿಡ್ತಾರೆ ಅನ್ನೋದ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊಳಲ್ಲ. ಸೊ ಆ ತರ. ಹಸ್ಬೆಂಡ್ ಅವರು ಟ್ರಾವೆಲಿಂಗ್ ಇಲ್ಲ ಇಂಟ್ರೆಸ್ಟ್ ತುಂಬಾ. ಹಾ ಹೌದು, ಅವ್ರು ಆಕ್ಚುಲಿ ನನ್ಗಿಂತ ಜಾಸ್ತಿ ಅವ್ರಿಗೆ ಟ್ರಾವೆಲಿಂಗ್ ಇಷ್ಟ. ನಾನ್ ಮುಂಚೆ ಅನ್ಕೋತಿದ್ದೆ ನಾನೇ ಟ್ರಾವೆಲಿಂಗ್ ಫ್ರೀಕ್ ಅಂತ, ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರು ಇನ್ನ ಸಡನ್ ಪ್ಲಾನ್ಸ್ಗಳು ಜಾಸ್ತಿ. ನಾವಾದ್ರೂ ಶೂಟಿಂಗು ನಾಳೆ ಡೇಟು ನಾಡಿದ್ ಡೇಟ್ ಬಿಟ್ಟು ನಾಚೆ ನಾಡಿದ್ ಮಾಡೋಣ ಶೂಟಿಂಗ್ ಆ ತರ ಇರುತ್ತಲ್ವಾ, ಅವ್ರಂಗೆಲ್ಲ ಸಡನ್ ಆಗಿ ಅಂದ್ರೆ ಸಡನ್ ಆಗಿ ಹೋಗೋದು ಆ ತರ. ಬಟ್ ಈ ಡಸನ್ ಲುಕ್ ಲೈಕ್ ಆ ತರ ಕಾಣಿಸಲ್ಲ. ನಾನು ಯಾವಾಗ್ಲೂ ಒಂದ್ ಮಾತು ಹೇಳಿದ್ದೆ, ನನ್ಗೆ ಹಸ್ಬೆಂಡ್ ಸಡನ್ ಆಗಿ ಟ್ರಿಪ್ ಅಂದ್ರೆ ಕರ್ಕೊಂಡು ಹೋಗ್ಬೇಕು, ಯಾವಾಗ್ಲೂ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ರೆಡಿ ಇರ್ಬೇಕು ಅಂತ ಹುಡುಗ ಬೇಕು ಅಂತೆಲ್ಲ ನಾನು ಯಾವ್ದೋ ಒಂದು ಇಂಟರ್ವ್ಯೂ ಹೇಳಿದ್ದೆ. ಇವಾಗ್ಲೂ ಯಾವಾಗ್ಲಾದ್ರೂ ನಾನು ರೇಗಿಸ್ತಾ ಇರ್ತಾರೆ ಸೈಂಗ್ ದಟ್ ಏನೋ ದೊಡ್ಡದಾಗಿ ಏನೋ ಯಾವಾಗ್ಲೂ ಬ್ಯಾಗ್ ಪ್ಯಾಕ್ ರೆಡಿ ಇರ್ಬೇಕು ಅಂತೆಲ್ಲ ಅಂತಿದ್ದವರೆಲ್ಲ ಕರೆದ್ರೆ ನೋಡಲ್ಲಿ ಇವತ್ತ ಬೇಡ ನಾಳೆ ಹೋಗೋಣ ನಾಡಿದ್ದು ಹೋಗೋಣ ಅಂತೆಲ್ಲ ರೀಸನ್ ತಗೋತಾರೆ. ಅದೆಲ್ಲ ಹೇಳಿರೋ ಸುಳ್ಳ ಅಂತ ಬಿಟ್ಟು ರೇಗಿಸ್ತಾ ಇರ್ತಾರೆ. ಬಟ್ ಇಲ್ಲ ಆಕ್ಚುಲಿ ಅವ್ರು ನೋಡೇ ಇಲ್ಲ. ನನ್ನ ವಿಡಿಯೋ ನಾನು ಅವ್ರಿಗೆ ತೋರಿಸಿದ್ದು, ನಾನ್ ಪರಿಚಯ ಆದ್ಮೇಲೆ ನಾನು ಅವ್ರಿಗೆ ತೋರಿಸಿದ್ದು ಆ ವಿಡಿಯೋನ. ಆಮೇಲೆ ಓ ಹೌದಾ ಅಂತ ಆ ವಿಡಿಯೋ ನಾನ್ ತೋರಿಸಿದ್ಮೇಲೆ ಈಗ ನನಗೆ ಕೇಳ್ತಾರೆ ಕ್ವಶನ್ ಆ ತರ. ಅದಕ್ಕಿಂತ ಮುಂಚೆ ನೋಡಿರ್ಲಿಲ್ಲ ಅಂತೆ. ಹೇಗೆ ಸಪೋರ್ಟ್ ಸಿನಿಮಾಗೆ ಬಂದ್ಮೇಲೆ ಅಥವಾ ಸಿನಿಮಾ ಫ್ಯೂಚರ್? ಡೆಫಿನೆಟ್ಲಿ ಹ್ಯಾಸ್ ಫುಲ್ ಸಪೋರ್ಟ್ ಮಾಡ್ತಾರೆ ಹತ್ರ ಏನಿಲ್ಲ. ಬಿಕಾಸ್ ನಾನು ಬಂದಿರೋ ಪ್ರೊಫೆಷನ್ ಡೆಫಿನೆಟ್ಲಿ ಅವ್ರಿಗೆ ಗೊತ್ತಿರತ್ತೆ ಆ್ಯಂಡ್ ಮಾಡಲೇಬೇಕು, ಆಬ್ವಿಯಸ್ಲಿ ಮಾಡ್ತಾರೆ. ಯಾವುದ್ರಲ್ಲೂ ಕೂಡ ಇದು ಬೇಡ ಅದು ಬೇಡ ಅಂತ ಏನಲ್ಲ. ಸೊ ಚೂಸ್ ಯುವರ್ ರೋಲ್, ಚೂಸ್ ಯುವರ್ ಸಿನಿಮಾಸ್ ಅಂತ. ನನಗೆ ನನ್ನ ಫ್ರೀಡಮ್ನ ಯಾವತ್ತೂ ಅವ್ರು ನನ್ನ ಇದಕ್ಕೆ ಬರಲ್ಲ, ನಾನು ಅವ್ರ ಇದಕ್ಕೆ ಹೋಗಲ್ಲ, ಆ ಥರ ಇಟ್ಕೊಂಡಿದ್ದೀವಿ. ಓಕೆ, ಏನು ಹೇಳಿದ್ರು? ಟ್ರೈಲರ್ ಏನಾದ್ರು ನೋಡೋರ ಅಥವಾ ಸಿನಿಮಾದ ಯಾವ್ದು ಗ್ಲಿಮ್ಸ್ ಅಂತ ನೋಡಿ ಇರ್ತಾರೆ? ಆ್ಯಕ್ಚುಲಿ ಅವ್ರಿಗೆ ಈ ಸಿನಿಮಾ ಬಗ್ಗೆ ಒಂದು ಒಳ್ಳೆ ಹೋಪ್ಸ್ ಇದೆ. ವೈ ಬಿಕಾಸ್ ಅವರು ಟ್ರಾವೆಲರ್ ಆಗಿರೋದ್ರಿಂದ, ಆಮೇಲೆ ನಾನು ಟ್ರಾವೆಲಿಂಗ್ ಸಬ್ಜೆಕ್ಟ್ ಇಷ್ಟ ಅಂತ ಅಂದಾಗ ಆ್ಯಂಡ್ ನಾವು ಹೊರಗಡೆ ಹೋದಾಗೆಲ್ಲ ಸ್ವಲ್ಪ ಅಡ್ವೆಂಚರ್ ಎಲ್ಲ ಟ್ರೈ ಮಾಡ್ತಾ ಇರ್ತೇನೆ. ಸೊ ನಾನು ಯಾವಾಗಲೂ ಹೇಳ್ತಾ ಇದ್ದೋ ಸಿನಿಮಾದಲ್ಲಿ ನಾನು ಹಿಂಗೆ ಮಾಡಿದ್ದೀನಿ ಹಂಗೆ ಮಾಡಿದ್ದೀನಿ, ಇದಿತ್ತು ಅದಿತ್ತು ಹಿಂಗಿಷ್ಟ ಹಂಗಿಷ್ಟ ಅಂತ ಅಂದಾಗೆಲ್ಲ ಏನು ಮಾಡಿದೆಯಾ ಸಿನಿಮಾದಲ್ಲಿ ಅಂದರೆ ಯಾವ ರೀತಿ ಇದೆ ನಿಮ್ಮ ಸಿನಿಮಾ ನೋಡಬೇಕು ಅಂತ ಏನೋ ಒಂದು ಕ್ಯೂರಿಯಾಸಿಟಿ ಇರ್ತಾ ಇತ್ತು. ಸೊ ಐ ಥಿಂಕ್ ಟ್ರೇಲರ್ ನಾನು ತೋರಿಸ್ತೀನಿ ಹೋಗಿ. ಸೊ ಈ ಹ್ಯಾಸ್ ಸಮ್ ಹೋಪ್ಸ್ ವಿತೌಟ್ ವಾಚಿಂಗ್. ಮೂವಿಗೋಸ್ಕರ ಆಕ್ಚುಲಿ ಅವರು ಕಾಯ್ತಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಈ ಸಿನಿಮಾ ಇನ್ನೊಂದು ಕ್ಯಾರೆಕ್ಟರ್ ಇದೆ, ಅದು ಒಂದು ಕಾರು ನಿಮ್ ಜೊತೆ ಟ್ರಾವೆಲ್ ಮಾಡುವಂತ. ಸೂಪರ್, ಅದೇನೋ ದಾಖಲೆ ಆಗಿದೆ, ಸಮಥಿಂಗ್ 3 lakhs ಪ್ಲಸ್ ಅಂದ್ರೆ ಲ್ಯಾಕ್ಸ್ ಪ್ಲಸ್ ನಮ್ಮ ಕಾರು ಜರ್ನಿ ಮಾಡಿದೆ ನಮ್ಮ ಸಿನಿಮಾದಲ್ಲಿ. ಹೇಗೆ ಅಂತ ಅಂದ್ರೆ ಸಿನಿಮಾದಲ್ಲೇ ಅದಷ್ಟು ಟ್ರಾವೆಲ್ ಆಗಿದೆ. ಹೌದೌದು, ನಾವು ಈಗ ನಮ್ಮ ಇಂಡಿಯಾದಲ್ಲಿ ನಾವು ಹೇಳಿದ್ವಿ 8 ಸ್ಟೇಟ್ ನ ಟ್ರಾವೆಲ್ ಮಾಡಿದೀವಿ ಅಂತ. ಐ ಥಿಂಕ್ ಎಲ್ಲ ಆಲ್ಮೋಸ್ಟ್ ಕಾರಲ್ಲಿ ಟ್ರಾವೆಲ್ ಮಾಡಿರೋದು ನಾವು. ಎಸ್, ಸೊ ಇಮ್ಯಾಜಿನ್ ಇಲ್ಲಿಂದ ಅಲ್ಲಿಗೆ ಹೋಗಿ ಒಂದು ರೌಂಡ್ ಬರಬೇಕು ಅಂತ ಅಂದ್ರೆ ಎಷ್ಟೋ ಕಿಲೋಮೀಟರ್ ಓಡಿರುತ್ತೆ ಗಾಡಿ. ಇಲ್ಲ 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 ಆಕ್ಚುಲಿ ಇನ್ಫ್ಯಾಕ್ಟ್ ನಮ್ಮ ಟೀಮ್ ಅವರು, ಇವನ್ ನಮ್ ಡೈರೆಕ್ಟರ್ ಕೆಲವು ಟೈಮ್ ಡ್ರೈವ್ ಮಾಡಿದ್ದಾರೆ ಅದನ್ನ ಸ್ಟೇಟ್ ಟು ಸ್ಟೇಟ್. ನಾನಾದ್ರೂ ಒಂದ್ ಸ್ಟೇಟ್ಗೆ 1 or 2 ಸ್ಟೇಟ್ಗೆ ನಾನು ಫ್ಲೈಟಲ್ಲಿ ಹೋಗಿದ್ದೀನಿ ಆಕ್ಚುಲಿ. ಬಿಕಾಸ್ ಆಬ್ವಿಯಸ್ಲಿ ನನಗೆ ಕೆಲಸ ಏನೋ ಇತ್ತು, ಅವ್ರು ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಬರೋಷ್ಟೊಳಗೆ ನಾವು ಈ ಕಡೆಯಿಂದ ಹೋಗೋದು ಆ ಥರ. ಬಟ್ ಮೋಸ್ಟ್ ಆಫ್ ದ ಶೂಟಿಂಗ್ ನಮ್ದು ಕಾರಲ್ಲೇ ಆಗಿರೋದ್ರಿಂದ ನನ್ನ ಜೊತೆನೇ ಆಲ್ಮೋಸ್ಟ್ 1 lakh ಪ್ಲಸ್ ಗಾಡಿ ಓಡಿದೆ. ನಾನೇ ಓಡಿಸಿದ್ದೀನಿ 1 ಲಕ್ಷ ಪ್ಲಸ್. ದೊಡ್ಡ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಓ ಟೋಟಲಿ ಟಫ್ ಸಿಚುಯೇಷನ್ ಅಂತ ಸಿನಿಮಾಲ್ ಬಂದಿದ್ದು ನೀವು ಎದುರಿಸಿದ್ದು? ಅದೇ ಗಾಡಿ ಓಡಿಸ್ಕೊಂಡು ಐ ಥಿಂಕ್ ಆಕ್ಟ್ ಮಾಡೋದು ಇಸ್ ವೆರಿ ಚಾಲೆಂಜಿಂಗ್ ಅಂಡ್ ಡಿಫಿಕಲ್ಟ್. ಅದು ನಾಟ್ ಲೈಕ್ ಒಂದು ಗ್ರೀನ್ ಮ್ಯಾಟ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾಡಿದಂತ ಶೂಟಿಂಗ್ ಅಲ್ಲ ನಮ್ದು. ಸೊ ಈಗ ಇಲ್ಲಿಂದ ನಾವು ಗೋವಾ ತನಕ ಹೋಗ್ತಾ ಇದ್ದೀವಿ, ಹೌದು ಆತರ ಅಂದ್ರೆ ಈಗ ಹೈವೇಲೇ ಹೋಗ್ಬೇಕು, ದಟ್ ಇಸ್ ಓನ್ಲಿ ಆಕ್ಸಸ್. ಆ ನಡುವೆನೂ ಅಲ್ಲಿ ರಿಗ್ ಎಲ್ಲ ಹಾಕಿರ್ತಾರೆ, ಈ ಕಡೆ ಕ್ಯಾಮ್ರಾ ಮಧ್ಯದಲ್ಲಿ ನಮ್ದು ವ್ಲಾಗಿಂಗ್ ಕ್ಯಾಮ್ರಾ ಒಂದು, ಹಿಂದೆ ಒಂದು ಕ್ಯಾಮ್ರಾ ಇರುತ್ತೆ. ಇದೆಲ್ಲರ ಮಧ್ಯೆ ಫೋಕಸ್ ಮಾಡಿ ಯಾವ ಆಂಗಲ್ ಅಲ್ಲಿ ಯಾವ ತರ ಮಾತಾಡ್ಬೇಕು ಅಂತೆಲ್ಲ
ಯೋಚನೆ ಮಾಡಿಕೊಂಡು ಕಾನ್ಷಿಯಸ್ ಆಗಿ ಗಾಡಿಗಳನ್ನೂ ನೋಡಿಕೊಂಡು ಡೈಲಾಗ್ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡಿ ಇದೊಂಥರ ತುಂಬಾ ಕಷ್ಟ ಅನಿಸ್ತಾ ಇತ್ತು, ವೆರಿ ಚಾಲೆಂಜಿಂಗ್ ಅಂತ ಅನ್ನಿಸ್ತಾ ಇತ್ತು. ಬಿಕಾಸ್ ಮತ್ತೆ ಹಿಂದೆ ಹೋಗೋಕ್ಕಾಗಲ್ಲ, ಹೈವೇನ ಸುತ್ತ ಹಾಕೊಂಡ್ಬರ್ಬೇಕು. ಸೊ ಶೂಟಿಂಗ್ ಇನ್ಸೈಡ್ ದ ಕಾರ್ ವಾಸ್ ಟೋಟಲಿ ಡಿಫಿಕಲ್ಟ್ ವಿತ್ ಆಲ್ ದ ಎಲಿಮೆಂಟ್ಸ್ ನಾನು ತಲೆಯಲ್ಲಿ ಇಟ್ಕೊಂಡು. ಅಂದ್ರೆ ಇದು ಹೌದು, ಈ ತರನೂ ಒಂದು ಚಾಲೆಂಜಸ್ ಇರುತ್ತೆ. ಯಾಕಂದ್ರೆ ಎಲ್ಲಾನು ನೋಡಿ ಕಾನ್ಸಂಟ್ರೇಟ್ ಮಾಡಿ ಅಂತ ತುಂಬಾ ಕಷ್ಟ ಇರುತ್ತೆ. ವೆರಿ ವೆರಿ ಡಿಫಿಕಲ್ಟ್. ನಿರ್ದೇಶಕರ ಬಗ್ಗೆ ಐ ಥಿಂಕ್ ನನ್ಗಿರೋದು ನಮ್ಮ ಡೈರೆಕ್ಟರ್ಗೆ ಒಂದು ತುಂಬಾ ಒಳ್ಳೆ ವಿಷನ್ ಇದೆ. ಸೊ ಐ ಥಿಂಕ್ ರೋಹಿತ್ ಅವ್ರ ವಿಷನ್ನೇ ಆಕ್ಚುಲಿ ನಮ್ಮ ಸಿನಿಮಾ ಇಷ್ಟು ಅದ್ಭುತವಾಗಿ ಕಾಣಿಸೋದಕ್ಕೆ ಸಾಧ್ಯ. ಅದನ್ನ ರಿಯಾಲಿಟಿಗೆ ತಂದಿರೋದು ನಮ್ಮ ಕ್ಯಾಮ್ರಾಮ್ಯಾನ್ ಅಂದ್ರೆ DOP ಇವ್ರು ಮಾಡಿರೋದು. ಸೊ ಐ ಮಸ್ಟ್ ಸೇ ಅಭಿನ್ ನಮ್ಮ ರೋಹಿತ್ ಅವರ ಒಂದು ಕಾಂಬಿನೇಷನ್ ನಿಜವಾಗ್ಲೂ ಒಂದು ಒಳ್ಳೆ ಔಟ್ಪುಟ್ಗೆ ಕಾರಣ ಆಗಿದೆ ಅಂತ ಹೇಳ್ಬೋದು. ರೋಹಿತ್ ಬಂದು ಯಾವಾಗ್ಲೂ ಯಾವುದೇ ಒಂದು ವಿಚಾರನ ನೋಡಿದ್ರು ಅದನ್ನು ತುಂಬಾ ವಿಜುವಲ್ ಮಾಡುವಂತ ಪರ್ಸನ್. ಸೊ ನನ್ನ ಕ್ಯಾರೆಕ್ಟರ್ ನೋಡಿದಾಗ್ಲೂ ಅಥವಾ ಸಿನಿಮಾದಲ್ಲಿರುವಂತ ಅಷ್ಟು ಕ್ಯಾರೆಕ್ಟರ್ ನೋಡಿದಾಗ್ಲೂ ಅವ್ರಿಗೊಂದು ಅದ್ರ ಬಗ್ಗೆ ಒಂದು ಎಕ್ಸ್ಟ್ರಾ ಪ್ರೀತಿನೇ ಇದೆ ಅಂತ ಹೇಳ್ಬೋದು. ಪ್ರತಿಯೊಂದು ಕ್ಯಾರೆಕ್ಟರ್ನು ಅವರೇ ಆಕ್ಟ್ ಮಾಡಿ ನಮಗೆ ತೋರಿಸಿರುವಂಥದ್ದು ನೋಡಿದ್ದೀನಿ. ಈವನ್ ದ ಮಾಡ್ಯುಲೇಷನ್ ಹೇಗೆ ಬರಬೇಕು, ಡೈಲಾಗ್ ಡೆಲಿವರಿ ಅನ್ನೋದು ಕೂಡ ಪ್ರತಿಯೊಂದನ್ನು ಅವರೇ ಆಕ್ಟ್ ಮಾಡಿ ನಮಗೆ ತೋರಿಸಿರೋದು ಕೂಡ ಉಂಟು. ಸೊ ಹಿ ಹ್ಯಾಸ್ ಬಿಗ್ ಡ್ರೀಮ್ ಅಬೌಟ್ ಸಿನಿಮಾ ಅಂತ ಅಂದರೆ ನಾನು ನೋಡಿರೋಂಗೆ ಪ್ರತಿ ಮೂಮೆಂಟಲ್ಲೂ ಅವ್ರ ಬಾಯಲ್ಲಿ ಬರೋದು ಸಿನಿಮಾ ಅನ್ನೋದೊಂದೇ. ಈ ಸಿನಿಮಾದಲ್ಲಿ ಅವ್ರು ಕಟ್ಟಿರೋಂಥ ಕನಸು ಐ ಥಿಂಕ್ ಪಾಯಲ್ ಇವತ್ತು ಸಿನಿಮಾದಲ್ಲಿ ನಾನು ಅದ್ಭುತವಾಗಿ ಕಾಣಿಸ್ತಾಳೆ. ಅಥವಾ ಅವಳು ಒಂದು ಪಾಯಲ್ ಇಲ್ಲ ಪಾರ್ವತಿ ನಮ್ಮ ಸಿನಿಮಾ ಹೆಸರು ಪಾಯಲ್ ನಾನು ಹೇಳ್ತಿರೋದು. ಪಾಯಲ್ ಅದ್ಭುತವಾಗಿ ಕಾಣಿಸ್ತಾಳೆ. ಅವಳು ಒಂದು ಟ್ರಾವೆಲಿಂಗ್ ಇಲ್ಲೆಲ್ಲ ಹೋಗ್ಬೇಕು, ಅಲ್ಲೊಂದು ಅವಳದು ಡ್ರೀಮ್ಸ್ಗಳಿರುತ್ತೆ, ಅದ್ರ ಮಧ್ಯದಲ್ಲಿ ಕಷ್ಟಗಳಿರುತ್ತೆ, ಅದ್ರ ಮಧ್ಯದಲ್ಲಿ ಅವಳೊಂದಷ್ಟು ಮೆಸೇಜ್ ಓರಿಯೆಂಟೆಡ್ ಕ್ಯಾರೆಕ್ಟರ್ನ ಹೇಳ್ತಾ ಹೋಗ್ತಾಳೆ. ಇದೆಲ್ಲನೂ ಅವರ ಒಂದು ವಿಷನ್ ಅಂತಾನೆ ಹೇಳ್ಬೋದು. ಸೊ ತುಂಬಾ ಕಟ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಐನೋ ಕೇಳೋದಿಕ್ಕೆ ಇದೆಲ್ಲ ನೆನ್ಸ್ಕೊಂಡಾಗ ಒಂಥರ ವಾವ್ ಚೆನ್ನಾಗಿದೆ ಅನ್ಸುತ್ತೆ. ಹಿಂಗೆ ಇಂಪ್ರೆಸ್ ಮಾಡಿ ನನ್ನನ್ನ ಸಿನಿಮಾಗೆ ಕರ್ಕೊಂಡ್ಮೇಲೆ ಗೊತ್ತಾಯ್ತು ಫುಲ್ ಟಾರ್ಚರ್ ಇನ್ ದ ಸೆನ್ಸ್ ಅವ್ರಿಗೆ 100% ವರ್ಕ್ ಬೇಕಾಗಿತ್ತು. ಖಂಡಿತ ಆಸ್ ಅ ಡೈರೆಕ್ಟರ್ ಅವ್ರ ಕೆಲಸ ಅವ್ರು ಮಾಡ್ತಿದ್ರು. ಬಟ್ ನಮಗೆ ಮಾತ್ರ ಫುಲ್ ಟಾರ್ಚರ್. ಬೆಳಗಿನ ಸಂಜೆ ತನಕ ಶೂಟಿಂಗ್, ಆಮೇಲೆ ಒಂದ್ ಸ್ವಲ್ಪ ದಪ್ಪ ಆಗಂಗಿಲ್ಲ, 2 ದಿನ ಆದ್ರೆ ಅಂತ ಬರ್ತಾ ಇದ್ರು. ಪಾಪ ಅವರು ಐ ಮೀನ್ ಈಸ್ ವೆರಿ ಸ್ವೀಟ್ ಅಂಡ್ ವೆರಿ ಕಾಮ್ ಕಂಪೋಸ್ಡ್ ಪರ್ಸನ್ ಅಂತ ಹೇಳ್ಬೋದು. ನಾನು ಯಾವುದೋ ಒಂದು ಮೊಮೆಂಟಲ್ಲಿ ಯಾರ ಮೇಲೂ ಬರೀ ಬೇಜಾರು ಮಾಡ್ಕೊಂಡಿರೋದು ನೋಡಿದ್ದೀನಿ ಬಿಟ್ರೆ ಎಲ್ಲೂ ಕೂಡ ಅವರ ಟೆಂಪರ್ನ ಲೂಸ್ ಮಾಡ್ಕೊಂಡಿದ್ದು ಯಾವ ಮೊಮೆಂಟಲ್ಲೂ ನೋಡಲಿಲ್ಲ ನಾನು. ಅಷ್ಟು ದಿನಗಳ ಗಟ್ಟಲೆ ಶೂಟಿಂಗು, ಅಷ್ಟು ಪೇಷನ್ಸ್. ಐ ಥಿಂಕ್ ಎಲ್ಲರೂ ಒಂದೊಂದು ಪಾಯಿಂಟಲ್ಲಿ ಲಾಸ್ಟ್ ಆಗಿದ್ದಾರೆ. ಡೈರೆಕ್ಟರ್ ನೆವರ್ ಲಾಸ್ಟ್ ಹಿಸ್ ಟೆಂಪರ್. ನಿಮ್ದು ಇನ್ನೊಂದು ಡಿಫ್ರೆಂಟ್ ಅಡ್ವೆಂಚರಸ್ ಅಂದ್ರೆ ಅದು ಥಾರ್ ಥೀಮ್ ಇಟ್ಕೊಂಡು ಥಾರ್ ಜೊತೆ ಕೊಲಾಬರೇಷನ್ ಆಗಿ ಪೋಸ್ಟರ್ ಲಾಂಚ್ ಮಾಡಿದ್ದು ಡಿಫ್ರೆಂಟ್ ಆಗಿ ಒಂದು ಬೆಟ್ಟದ ಮೇಲೆ. ಸೊ ಅದು ಹೇಗೆ ಪ್ಲಾನ್ ಆಯ್ತು? ಡಿಫ್ರೆಂಟ್ ಅದು ಯಾರು ಮಾಡಿರಲಿಲ್ಲ ಆಕ್ಚುಲಿ. ಹೌದು, ಐ ಥಿಂಕ್ ಇದು ನಮ್ಮ ರೋಹಿತ್ ಅವ್ರದ್ದು ಪ್ಲಾನ್ಸು. ಎಂಟೈರ್ ಟೀಮ್ ಹ್ಯಾಡ್ ಎ ಡಿಸ್ಕಷನ್. ಒಂದು ಒಳ್ಳೆ ಏನೋ ಜಾಗನ ಚೂಸ್ ಮಾಡಿ ಒಂದು ಒಳ್ಳೆ ಐ ಮೀನ್ ಯೂನಿಕ್ ಆಗಿ ಏನಾದರೂ ಒಂದು ಪೋಸ್ಟರ್ ಲಾಂಚ್ ಮಾಡಬೇಕು, ನಾಟ್ ಲೈಕ್ ರೆಗ್ಯುಲರ್ ಯಾರು ಮಾಡಿರಬಾರ್ದು ಅನ್ನೋ ಥರ ಏನೋ ಡಿಸ್ಕಷನ್ ಬಂತು ಅಂತ ಕೇಳ್ಪಟ್ಟೆ. ಆವಾಗ ರೋಹಿತ್ ಹಸ್ ಕಮ್ ಅಪ್ ವಿತ್ ದಿಸ್ ಥಾಟ್. ಈಗ ಥಾರ್ ಒಂದು ಅಸೋಸಿಯೇಷನ್ ಅಥವಾ ಅವರು ಕೂಡ ಒಂದು ಟ್ರಾವೆಲಿಂಗ್ ಅಡ್ವೆಂಚರಸ್ ಪೀಪಲ್ ಆಗಿರೋದ್ರಿಂದ ಅವರ ಜೊತೆ ಈ ಥರದೊಂದು ಕಾಂಬಿನೇಷನ್ ಚೆನ್ನಾಗಾಗುತ್ತೆ ಮಾಡೋಣ ಅಂತ ಅವ್ರ ಮಧ್ಯೆ ಏನೋ ಡಿಸ್ಕಷನ್ ಆಯಿತು ಅಂತ ಕೇಳ್ಪಟ್ಟೆ. ದೆನ್ ಹಿ ಕೇಮ್ ಅಂಡ್ ಟೋಲ್ಡ್ ಮೀ ನಾವೊಂದು ಪೋಸ್ಟರ್ ಲಾಂಚ್ ಮಾಡ್ತಾ ಇದೀವಿ, ಲೈಕ್ 40 feet ಅದೇನೋ ದೊಡ್ಡ ಇದನ್ನ ಮಾಡೋಣ ಅಂತಿದೀವಿ. ನಾನಂದೆ ಏನು ಕಟೌಟ್ ಹಾಕಿಸ್ತಾ ಇದ್ದೀರಾ ಅಂದೆ, ಇಷ್ಟು ಬೇಗನಾ ಅಂದೆ. ಆಮೇಲೆ ಇಸ್ ಲೈಕ್ ಇಲ್ಲ, ಇದನ್ನ ನಾವು ರಿವೀಲ್ ಮಾಡ್ತಾ ಇದ್ದೀವಿ ಯೂಸಿಂಗ್ ಅವರ್ ಓನ್ ಏನೋ ಥೀಮ್, ಮತ್ತೆ ನಮ್ಮ ಕಾರ್ ಕೂಡ ಇನ್ವಾಲ್ವ್ ಆಗಿ, ಅಂದ್ರೆ ಸಿನಿಮಾ ರಿಲೇಟೆಡ್ ಸುತ್ತಾ ಇದೀವಿ ನಾವು, ಎಲ್ಲೂ ಕೂಡ ಔಟ್ ಆಫ್ ದಿ ಬಾಕ್ಸ್ ಹೋಗ್ತಾ ಇಲ್ಲ. ಯಾವುದೇ ಥೀಮ್ ಪ್ಲಾನ್ ಮಾಡಿದ್ರು, ಯಾವುದೇ ಇಂಟರ್ವ್ಯೂ ಪ್ಲಾನ್ ಮಾಡಿದ್ರು ಇಟ್ಸ್ ಆಲ್ ಅಬೌಟ್ ಸಿನಿಮಾ ಅಂಡ್ ಇನ್ಸೈಡ್ ದ ಸಿನಿಮಾನೇ ನಾವಿದ್ದೀವಿ. ಸೊ ಈ ತರ ಒಂದು ಪ್ಲಾನ್ ನಡೀತಾ ಇದೆ ಅಂತ ಅಂದ್ರು. ಐಸ್ ಲೈಕ್ ಓಕೆ ಹೌದಾ ಅಂತ ಅಂದೆ. ಆಕ್ಚುಲಿ ಥಾರ್ ಕಾರ್ನ ನಾವು ಯೂಸೇ ಮಾಡಿಲ್ಲ ನಮ್ಮ ಸಿನಿಮಾದಲ್ಲಿ. ಸ್ಟಿಲ್ ಯಾಕೆ ಅಂತ ಕೇಳಿದ್ರೆ, ಸಿ ಇಟ್ಸ್ ನಾಟ್ ಅಬೌಟ್ ದ ವೆಹಿಕಲ್, ವಿಚ್ ವೆಹಿಕಲ್ ಯು ಚೂಸ್ ಟು ಟ್ರಾವೆಲ್, ಇಟ್ಸ್ ಅಬೌಟ್ ಟ್ರಾವೆಲಿಂಗ್ ಈಸ್ ದ ಮೇನ್ ಅಜೆಂಡಾ. ಸೊ
ನಮ್ಮ ಸಿನಿಮಾದಲ್ಲಿ ಬೇರೆ ಕಾರ್ ಯೂಸ್ ಮಾಡಿದೀವಿ, ಅಲ್ಲಿರೋ ಕಾರು ಬೇರೆ. ಇಟ್ಸ್ ಡಿಫ್ರೆಂಟ್ ಪರ್ಸನ್ ಡಿಫ್ರೆಂಟ್ ಕಾರ್ಸ್ ಎಲ್ಲ ಓಕೆ. ಈ ಪೋಸ್ಟರ್ನ ಈ ತರ ಲಾಂಚ್ ಮಾಡೋಣ ಅಂತ ಅನ್ಕೊಂಡ್ವಿ. ಆಮೇಲೆ ಅವರು ಟೀಮ್ ಕೂಡ ಇಲ್ಲ ವಿ ವಿಲ್ ಅಸೋಸಿಯೇಟ್ ಅಂತ ಮುಂದೆ ಬಂದ್ರು. ಸೊ ದೇ ಲೈಕ್ ದ ಪೋಸ್ಟರ್, ದೇ ರಿಯಲಿ ಲೈಕ್ ದ ಕಾನ್ಸೆಪ್ಟ್ ಆಫ್ ಅವರ್ ಮೂವಿ. ಇದೆಲ್ಲ ಸೇರಿ ಒಂದು ಥಾರ್ ಮತ್ತೆ ನಮ್ಮ ಹ್ಯಾಶ್ಟ್ಯಾಗ್ ಪಾರ್ವತಿ ಸಿನಿಮಾ ಸೇರಿ ಒಂದು ಡಿಫ್ರೆಂಟ್ ಆಗಿ ಪೋಸ್ಟರ್ ಲಾಂಚ್ ನ ಮಾಡಿದ್ವಿ. ಆಕ್ಚುಲಿ ಈ ತರದೊಂದು ಅಡ್ವೆಂಚರಸ್ ಇರ್ಬೋದು ಅಥವಾ ನಟಿಯರು ಟ್ರಾವೆಲ್ಸ್ ಮಾಡೋದಿರ್ಬೋದು, ಪ್ರತಿಯೊಂದು ದೇಶಕ್ಕೆ ಹೋಗ್ತಾ ಇರ್ತೀರಾ, ಒಂದಷ್ಟು ಕಮೆಂಟ್ಸ್ಗಳು ಬರುತ್ತೆ. ಈಗ ನೆಗೆಟಿವ್ ಕಮೆಂಟ್ಸ್ ನೀವು ಓದಿರ್ತೀರಲ್ಲ, ಇವ್ರಿಗೆಲ್ಲ ದುಡ್ಡಿಲ್ಲಿಂದ ಬರುತ್ತೆ ಅನ್ನೋದು ಈಗ ಒಂದಷ್ಟು ಚರ್ಚೆ ನಡೀತಿದೆ ಆಕ್ಚುಲಿ ಸ್ಯಾಂಡಲ್ವುಡ್ ಅಲ್ಲಿ. ಈ ರಚಿತಾರಾಮ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ನೀವೇನ್ ಹೇಳ್ತೀರಾ ಈ ತರ ಒಂದು ನೆಗೆಟಿವ್ ಕಮೆಂಟ್ಸ್ಗಳು? ಮಾತಾಡೋರು ಮಾತಾಡ್ತಾರೆ, ಯಾರು ಕೇಳೋರು ಇರೋದಿಲ್ಲ. ದುಡ್ಡು ಎಲ್ಲಿಂದ ಬರುತ್ತೆ ಅಂದ್ರೆ ಒಪ್ಕೊಳ್ತಾರ? ಇಲ್ಲ ನಮ್ಮ ಮನೆಯಿಂದ ನಾವು ಕತ್ಕೊಂಡ್ ಬರ್ತೀವಿ ಅಂದ್ರೆ ಒಪ್ಕೊಳ್ತಾರ? ಇಲ್ಲ. ದುಡ್ಡು ಹೆಂಗೋ ಬರುತ್ತೆ, ಹೋಗ್ಬೇಕಂತ ಡಿಸೈಡ್ ಮಾಡಿದ್ರೆ ಹೆಂಗೋ ತರ್ತೀವಿ, ನಿಮ್ಗೆ ಯಾಕೆ ಬೇಕದಿಲ್ಲ? ದಟ್ಸ್ ವಾಟ್ ಐ ವುಡ್ ವಾಂಟ್ ಟು ಸೇ. ಸಿ ಎಷ್ಟೋ ಜನಕ್ಕೆ ಶೋ ಆಫ್ ಮಾಡಕ್ ಇಷ್ಟ, ಎಷ್ಟೊಂದು ಜನಕ್ಕೆ ಶೋ ಆಫ್ ಮಾಡಕ್ ಇಷ್ಟ ಇಲ್ಲ, ಎಷ್ಟೋ ಜನಕ್ಕೆ ಟ್ರಾವೆಲ್ ಮಾಡಕ್ ಇಷ್ಟ, ಎಷ್ಟೋ ಜನಕ್ಕೆ ಮಾಡಕ್ ಇಷ್ಟ ಇಲ್ಲ, ಎಷ್ಟೋ ಜನಕ್ಕೆ ಮಾತಾಡಕ್ಕೆ ಇಷ್ಟ, ಕೆಲವು ಜನಕ್ಕೆ ಮಾತಾಡಕ್ ಇಷ್ಟ ಇಲ್ಲ. ಸೊ ಸಿಂಪಲ್ ಆಸ್ ದಟ್. ಐ ವುಡ್ ತುಂಬಾ ಅದ್ರ ಬಗ್ಗೆ ಈಗ ನಾವು ಎಂಟರ್ಟೈನ್ ಮಾಡ್ದಂಗೆ ಆಕ್ಚುಲಿ ಅವ್ರನ್ನೆಲ್ಲ. ನಾವು ಹಂಗಂತಿದ್ದಾರೆ ಏನು ಅಂತ ಕೇಳಿದ್ರೆ ನನ್ಗೆ ಅದ್ರ ಬಗ್ಗೆ ಏನು ಆನ್ಸರ್ ಇಲ್ಲ. ಅನ್ಕೋತೀರಾ ಅನ್ಕೊಳ್ಳಿ, ಆಯ್ತು, ವಿ ಡೋಂಟ್ ಹ್ಯಾವ್ ಎನಿ ಕಮೆಂಟ್ಸ್. ನಾವೀಗೋ ಮಾಡ್ಕೋತೀವಿ, ನಮ್ಮ ಇಷ್ಟ. ಅಂಡ್ ಈಗ ಥಿಯೇಟರ್ಸ್ ಪ್ರಾಬ್ಲಮ್ಸ್ ಇರ್ಬೋದು. ಕನ್ನಡದಲ್ಲಿ ನಮ್ಮ ಕನ್ನಡ ಸಿನಿಮಾಗೆ ಬೇರೆ ಭಾಷೆ ಪೈಪೋಟಿ ಆಗ್ಬಿಟ್ಟಿದೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು XYZ ಬೇರೆ ಭಾಷೆ ಸಿನಿಮಾಗಳು ಬಂದು ನಮ್ಮ ಸಿನಿಮಾಗಳೇ ಅದು ಚೆನ್ನಾಗಿರೋ ಕಂಟೆಂಟ್ ಸಿನಿಮಾಗಳು ರಿಲೀಸ್ ಆಗೋ ಟೈಮಲ್ಲಿ ಥಿಯೇಟರ್ ಸಿಗ್ತಾ ಇಲ್ಲ. ನೀವೇನ್ ಹೇಳ್ತೀರಾ ಅದಕ್ಕೆ? ನಿಮ್ಮ ಸಿನಿಮಾಗೂ ಏನಾದ್ರು ತುಂಬಾ ಈ ತರದೊಂದು ಮರದಲ್ಲೇ ಇರ್ಲಿ ಬಟ್ ಬರೋ ಚಾನ್ಸಸ್ಗಳು ಇರುತ್ತೆ, ಯಾವುದೇ ಸಿನಿಮಾ ಇರ್ಬೋದು. ಸೊ ನೀವೇನ್ ಹೇಳ್ತೀರಾ? ಸಿ ನನ್ಗೆ ನಿಜವಾಗ್ಲೂ ಡಿಸಪಾಯಿಂಟ್ಮೆಂಟ್ ಇದೆ ಈ ವಿಚಾರದಲ್ಲಿ. ಅಂದ್ರೆ ಈಗ ನಾವೇನಂದ್ರೆ ಫಸ್ಟ್ ನಾವು ನಮ್ಮನೆ ಅಂತಾನೆ ನೋಡ್ತೀವಿ, ನಾವು ಪಕ್ಕದ ಮನೆ ಅಂತ ಯಾವತ್ತೂ ನೋಡಲ್ಲ. ಬಟ್ ಪಕ್ಕದ ಮನೆಯವ್ರ ಮೇಲೆ ಒಂದು ಅಭಿಮಾನ ಪ್ರೀತಿ ಇರುತ್ತೆ, ಹಂಗಂತ ಫಸ್ಟ್ ನಮ್ಮ ಮನೆಯವ್ರನ್ನ ಯಾವತ್ತೂ ಬಿಟ್ಕೊಡಲ್ಲ ನಾವು. ಅದೇ ರೀತಿ ನನ್ಗೂ ಅಷ್ಟೇ, ನಮ್ಮ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ ಅಂತ ಬಂದಾಗ ಮೊದಲು ನಮ್ಮವ್ರು ಬೆಳೀಲಿ, ನಮ್ಮವರು ಅಂದ್ರೆ ನಮ್ಮವ್ರಿಗೆ ಫಸ್ಟ್ ಆದ್ಯತೆ ಕೊಡಿ, ಆ ನಂತರ ಎಲ್ರಿಗೂ ಕೊಡಿ ಅಂತಾನೆ ನಾನು ಹೇಳೋದು. ನಮ್ದನ್ನ ಕಿತ್ತು ಅವ್ರಿಗೆ ಕೊಡೋದ್ರಿಂದ ಐ ಡೋಂಟ್ ಥಿಂಕ್ ಸೊ ಅದು ಜಸ್ಟಿಸ್ ಅಂತ ಅನ್ಸಲ್ಲ. ನಮ್ಮ ಸಿನಿಮಾಗೆ ಅಂತಾನೆ ಹೇಳ್ತಲ್ಲ, ಯಾವುದೇ ಕನ್ನಡ ಸಿನಿಮಾ ಮುಂದೆ ಬಂದ್ರೂ ಕೂಡ ನೋಡೋರಾಗಿರ್ಬೋದು, ಪ್ರೇಕ್ಷಕರಾಗಿರ್ಬೋದು, ಅಥವಾ ಈ ತರ ಬೇರೆ ಥಿಯೇಟರ್ಸ್ ವಿಚಾರದಲ್ಲಾಗಿರ್ಬೋದು, ನಮಗೆ ಫಸ್ಟ್ ಆದ್ಯತೆ ಕೊಡಿ, ನಮ್ಮ ಸಿನಿಮಾನ ಫಸ್ಟ್ ನೋಡಿ, ಆಮೇಲೆ ನಮಗೆ ಥಿಯೇಟರ್ಸ್ನ ಫಸ್ಟ್ ಕೊಡಿ, ದೆನ್ ಅವ್ರಿಗೆ ಕೊಡಿ. ಆಮೇಲೆ ಎಲ್ಲರೂ ಸೇರಿಸಿ ಬೆಳೆಯೋಣ, ಎಲ್ಲರೂ ಒಟ್ಟಿಗೆ ಬೆಳೆಯೋಣ. ಸಿನಿಮಾ ಯಾವ್ದು ಚೆನ್ನಾಗಿರುತ್ತೆ, ಯಾವಾಗ ಅದನ್ನ ಸೆಲೆಕ್ಟ್ ಮಾಡೋರು ಜನ, ಡೆಫಿನೆಟ್ಲಿ ಇಲ್ಲ ಅಂತ ಹೇಳಲ್ಲ, ಅದನ್ನ ಜನ ಚೂಸ್ ಮಾಡ್ತಾರೆ. ಸೊ ನೀವು ಆಪರ್ಚುನಿಟಿನೇ ಕೊಡ್ಲಿಲ್ಲ ಅಂದ್ರೆ ಎಲ್ಲಿ ನಿಮ್ಗೆ ಶೋಕೇಸ್ ಮಾಡೋದಕ್ಕೆ ಜಾಗ ಸಿಗತ್ತೆ ಅಂಡ್ ಹೇಗೆ ನಮ್ಮ ಸಿನಿಮಾಗಳು ಬೆಳೆಯುತ್ತೆ ಅಲ್ವಾ? ಪಕ್ಕದ್ದು ಇದಕ್ಕೆ ಹೋಗ್ಬಿಟ್ಟು ನಾವು ಅಲ್ಲಿನ ಮಾತಾಡೋದು ಅಥವಾ ಇಲ್ಲಿ ನಿಂತ್ಕೊಂಡು ಅವ್ರು ನಮ್ಮ ಬಗ್ಗೆ ಹೊಗಳೋ ಅಂತ ಪ್ರಶಂಸೆಗಳು ಬೇಡ ನಮಗೆ. ಸೊ ನಾವು ಐ ಥಿಂಕ್ ನಮ್ಮ ಡ್ಯೂಟಿ ನಾವು ಕರೆಕ್ಟಾಗಿ ಫಸ್ಟ್ ನಮ್ಮಲ್ಲಿ ಒಗ್ಗಟ್ಟು ಅನ್ನೋದು ಸ್ವಲ್ಪ ಕಡಿಮೆ ಇದೆಯಾ ಅಂತ ಇದು ಅನ್ಸುತ್ತೆ. ಆ ವಿಚಾರದಲ್ಲಿ ಎಸ್ ಮೇ ಬಿ ಹೌದು, ಡಯಟ್ ಅಲ್ಲಿ ಇಲ್ಲ ಅಂತ ಅಂದ್ರೆ ಒಬ್ಬಟ್ಟು ತಿನ್ಬೇಕಾ ಖಂಡಿತ ಬರ್ತಾರೆ. ಎಸ್ 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 ಇಲ್ಲ, ಡೆಫಿನೆಟ್ಲಿ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಅಂತ ಇಟ್ಸ್ ಅ ರಿಕ್ವೆಸ್ಟ್ ಅಂತಾನು ಕೇಳ್ಕೋಬಹುದು. ಫಸ್ಟ್ ಐ ಥಿಂಕ್ ನಿಮ್ಗೂ ಗೊತ್ತಿರುತ್ತೆ, ಎಷ್ಟೋ ಜನ ಏನೋ ಸಿನಿಮಾ ಅಂತ ಬಂದಾಗ ನಮ್ಗೆ ಈ ತರ ನಾವು ಹೋರಾಟ ಮಾಡುವಂತ ಪರಿಸ್ಥಿತಿಗಳು ಬರಬಾರ್ದು. ನಮ್ಮ ಕನ್ನಡ ಸಿನಿಮಾಗಳೇ ತಾನೇ ಈಗ ಎಲ್ಲ ಇಂಟರ್ನ್ಯಾಷನಲ್ ಲೆವೆಲ್, ನ್ಯಾಷನಲ್ ಲೆವೆಲ್ ಎಲ್ಲ ಸೌಂಡ್ ಮಾಡ್ತಾ ಇರೋದು. ಸೊ ಎಲ್ಲರೂ ಕೂಡ ಚಿಕ್ಕದ್ರಿಂದಾನೇ ಅಲ್ಲಿ ತನಕನೂ ಹೋಗಿರೋದಲ್ವಾ. ಸೊ ಎಲ್ಲ ಬೆಳಿಬೇಕಾದ್ರೆ ಕೂಡ ನೀವು ಸಪೋರ್ಟ್ ಮಾಡಿದ್ರೇನೆ ಮುಂದೊಂದು ದಿನ ನೀವು ಅದನ್ನ ನಮ್ದು ಅಂತ ಪ್ರೌಡ್ ಹೇಳ್ಕೊಳ್ಳೋದಿಕ್ಕೆ ಒಂದು ಇದಿರುತ್ತೆ. ಬೆಳ್ದಾದ್ಮೇಲೆ ನಮ್ದು ನಮ್ಮವ್ರದು ಅನ್ನೋದಲ್ಲ, ಇಲ್ಲಿಂದ ಸಪೋರ್ಟ್ ಮಾಡಿ. ಎಸ್, ಆ ಫೀಲಿಂಗ್ ಒಳಗಡೆ ಇರಬೇಕು. ಸೊ ಅದಕ್ಕೆ ನೀವು ಸಪೋರ್ಟ್ ಅಂದ್ರೆ ನಾವು ನಮ್ಮವ್ರು ಮಾತ್ರ ಫಸ್ಟ್ ಸಪೋರ್ಟ್ ಮಾಡಬೇಕು, ಆ ನಂತರ ನಾವು ಬೇರೆಯವ್ರನ್ನ ಬ್ಲೇಮ್ ಮಾಡಬಹುದು ಅಷ್ಟೇ. ಜಾನ್ 31st ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಅಂಡ್ ಕಟ್ಔಟ್ ಹಾಕ್ಸ್ಕೊಂತಾ ಇದ್ದೀರಾ? ಓ, ಕಟ್ಔಟ್ ಹಾಕಿಸ್ಕೊತಾ ಇದೀನಾ? ಕಟ್ಔಟ್ ಅದಕ್ಕೆ ನೆನಪಾಯ್ತು ನನಗೆ. ಕಟ್ಔಟ್ ಹಾಕ್ಸ್ಕೊಂತಾ ಇದ್ದಾರೆ ಒಂದು ಹೀರೋಯಿನ್, ಆಲ್ಮೋಸ್ಟ್ ಎಲ್ಲೋ ಹಾಕಿರೋದು ನಾನು ನೋಡಿಲ್ಲ. ಸೊ ಈ ಸಿನಿಮಾದಲ್ಲಿ ಹಾಕ್ತಾರ ಅಂತ ಎಕ್ಸ್ಪೆಕ್ಟೇಷನ್ ನಾವು ಇಡ್ತಾ ಇದೀವಿ. ಇಲ್ಲ, ನಾನು ಹಾಕಿರೋದು ನೋಡಿದ್ದೀನಿ. ಹೌದೌದು, ತುಂಬಾ ಕಡಿಮೆ. ತುಂಬಾ ಸ್ಟಾರ್ ಹೀರೋಗಳಲ್ಲಿ ಹಾಕೋದು ತುಂಬಾ ರೇರ್ ಕೇಸಸ್. ಸೊ ನಿಮ್ಮ ಸಿನಿಮಾ ಕಟ್ಔಟ್ ಹಾಕ್ಸ್ಕೊಳ್ಳೋ ಚಾನ್ಸಸ್ ಬಂದಿದೆ. ಫಸ್ಟ್ ನಿಮ್ಮ ಡ್ರೀಮ್ ಒಂದು ಟ್ರಾವೆಲ್ ಅಡ್ವೆಂಚರಸ್ ಅಂತ ಸಿನಿಮಾ ರಿಲೀಸ್ ಆಗ್ತಿದೆ, ಏನ್ ಹೇಳಕ್ಕೆ ಇಷ್ಟಪಡ್ತೀರಾ?
ತುಂಬ ಖುಷಿ ಆಗುತ್ತೆ. ಫಸ್ಟ್ ಆಫ್ ಆಲ್ ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾಗಳು ಸಿಗೋದೇ ಹೆಚ್ಚು, ಮಾಡೋದೇ ಹೆಚ್ಚು. ನಿಜವಾಗ್ಲೂ ಐ ಮಸ್ಟ್ ಥ್ಯಾಂಕ್ ಎಂಟೈರ್ ಟೀಮ್, ಎಸ್ಪೆಷಲಿ ನಮ್ಮ ಸಿನಿಮಾ ಪ್ರೊಡ್ಯೂಸರ್ ಪ್ರೇಮ್ ಸರ್ ಅವ್ರಿಗೆ. ಬಿಕಾಸ್ ಒಂದು ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ ಅಂತ ಬಂದಾಗ ಅವರು ಒಂದು ಹುಡುಗಿ ಅಥವಾ ಒಂದು ಇದು ಹುಡುಗ ಅನ್ನೋ ಭೇದ ಭಾವ ಇಲ್ಲದೆ ಸಿನಿಮಾ ಅಥವಾ ಕತೆ ಅಂತ ನೋಡಿ ಅದಕ್ಕೆ ಬಂಡವಾಳ ಹಾಕಿ ನಮ್ಮನ್ನು ಅದರಲ್ಲಿ ಪ್ರಾಮುಖ್ಯತೆ ಕೊಟ್ಟು ಸೆಂಟರ್ ಆಗಿ ನಮ್ಮನ್ನು ನಿಲ್ಲಿಸಿರೋದು ನಿಜವಾಗ್ಲೂ ಖುಷಿಯಾದಂಥ ವಿಚಾರ. ಎಲ್ರಿಗೂ ಇಂಥ ಆಪರ್ಚುನಿಟಿ ಸಿಗಲ್ಲ, ನಮ್ಗೆ ಸಿಕ್ಕಿದೆ. ಐ ಥಿಂಕ್ ವಿ ಹ್ಯಾವ್ ಡನ್ ಅವರ್ ಬೆಸ್ಟ್ ಅಂತ ನಾನು ಅನ್ಕೋತೀನಿ. ಎಲ್ರಿಗೂ ಈ ಆಪರ್ಚುನಿಟಿ ಸಿಗಲಿ ಅಂತಲೂ ನಾನು ಕೇಳ್ಕೊತೀನಿ. ಬರೀ ಮೇಲ್ ಓರಿಯೆಂಟೆಡ್ ಫಿಮೇಲ್ ಓರಿಯೆಂಟೆಡ್ ಅಂತಲ್ಲ, ಕತೆ ಓರಿಯೆಂಟೆಡ್ ಸಿನಿಮಾಗಳು ಬರಲಿ, ಸಿನಿಮಾಗಳು ಚೆನ್ನಾಗಾಗಲಿ ಅಂತ ವಿಶ್ ಮಾಡ್ತೀನಿ. ಸೊ ಎಸ್, ನಮ್ಮ ಸಿನಿಮಾ ಅಂತ ಬಂದಾಗ ಇದೆಲ್ಲ ಕೇಳ್ತಾ ಇರ್ಬೇಕಾದ್ರೆ ಒಂಥರ ಎಕ್ಸೈಟಿಂಗ್ ಅಂತ ಅನ್ಸುತ್ತೆ. ಐ ಹೋಪ್ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನನ್ಗೆ ಈ ಅಬ್ಬರಗಳು ಆಡಂಬರಗಳಿಗಿಂತ ಹೆಚ್ಚಿನದಾಗಿ ಸಿನಿಮಾ ಒಳಗಡೆ ಅಂದರೆ ಥಿಯೇಟರಿಗೆ ಬಂದು ಸಿನಿಮಾನ ನೋಡಿ ಜನ ಅದರಲ್ಲಿ ಚೆನ್ನಾಗಿ ಮಾಡಿದ್ದಾರೆ, ಸಿನಿಮಾ ಚೆನ್ನಾಗಿದೆ ಅಂತ ಅವ್ರಿಗೆ ಇಷ್ಟ ಆಯಿತು ಅಂದರೆ ದಟ್ ಈಸ್ ಸಮಥಿಂಗ್ ಸ್ಪೆಷಲ್. ಅಲ್ಲಿ ನನಗೆ ಈ ಕಟೌಟು ಇದಕ್ಕಿಂತ ಜಾಸ್ತಿನೇ ಖುಷಿ ಆಗುತ್ತೆ. ಸೊ ಐ ಆಮ್ ಜಸ್ಟ್ ಹೋಪಿಂಗ್ ಫಾರ್ ದಟ್. ಆ್ಯಂಡ್ ಎಸ್, ವೆಯ್ಟ್ ಈಸ್ ಓವರ್ ಅಂತ ಹೇಳ್ಬೋದು. 31st ಸಿನಿಮಾ ಬರ್ತಾ ಇದೆ. ಐ ಥಿಂಕ್ 2 ವರ್ಷ ಕಷ್ಟಪಟ್ಟು ಎಲ್ಲೆಲ್ಲಿ ಸೂತಿದ್ದೀವಿ, ಹೇಗೆ ನಾವು ಓಡಾಡಿದ್ದೀವಿ, ಎಷ್ಟು ಕಷ್ಟಪಟ್ಟಿದ್ದೀವಿ ಅನ್ನೋದಕ್ಕಿಂತ ಒಂದು ಮಾಸ್ ಎನರ್ಜಿ, ಒಂದು ಒಳ್ಳೆ ಎಫರ್ಟ್ ಇಡೀ ಸಿನಿಮಾದಲ್ಲಿ ಕಾಣಿಸುತ್ತೆ. ಒಂದು ಇಲ್ಲಿ ತನಕ ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ನ ಕ್ರಿಯೇಟ್ ಮಾಡಿದೆ ನಮ್ಮ ಸಿನಿಮಾ ನೋಡಿದಾಗ್ಲೂ ಕೂಡ ಅಷ್ಟೇ ಖುಷಿಯಾಗಲಿ ಆಡಿಯನ್ಸ್ಗೆ. ಆ್ಯಂಡ್ ಇನ್ನು ನಮ್ಮ ಎಲ್ರಿಗೂ ಜಾಸ್ತಿ ಮೋಟಿವೇಶನ್ ಸಿಗಲಿ ಸಿನಿಮಾ ನೋಡಿದವ್ರ ಕಡೆಯಿಂದ ಇನ್ನೂ ಹೆಚ್ಚು ಸಿನಿಮಾಗಳನ್ನ ಮಾಡೋದಕ್ಕೆ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನೀವು ನೋಡಿದ್ರ ಆಕ್ಚುಲಿ ಜಾನ್ 31st ಇದೇ ಜನವರಿ 31ಕ್ಕೆ ಪಾರು ಪಾರ್ವತಿ ರಿಲೀಸ್ ಆಗ್ತಿದೆ. ನೀವೇನಾದ್ರೂ ದೀಪಿಕಾ ಅವರ ಮದುವೆಗೆ ಹೋಗಿಲ್ಲ, ಗಿಫ್ಟ್ ಕೊಟ್ಟಿಲ್ಲ ಅಂತ ಬೇಜಾರಿದ್ರೆ ಈ ಸಿನಿಮಾ ಟಿಕೆಟ್ ತಗೊಂಡು ಗಿಫ್ಟ್ ಕೊಟ್ಬಿಡಿ. ಸೊ ಆ ತರ ಒಂದು ಗಿಫ್ಟ್ ಕೊಡ್ಬೋದು. ಬೀಗ್ರೂಟ ಒಂದಿರಲ್ಲ ಅಷ್ಟೇ ಇದರಲ್ಲಿ, ಬಟ್ ಯು ಆರ್ ಆಲ್ ವೆಲ್ಕಮ್ ಫಾರ್ ನಾಟ್ ಮೈ ಮ್ಯಾರೇಜ್ ಫಂಕ್ಷನ್, ನಮ್ಮ ಸಿನಿಮಾ ಫಂಕ್ಷನ್. ತುಂಬಾ ಕಮರ್ಷಿಯಲ್ ಆಗಿ ಹೇಳ್ದೆ ಅಂತ ಅನ್ಕೋತಾರೆ, ಬಟ್ ನೋ, ಪ್ರೀತಿಯಿಂದ ಕನ್ನಡ ಸಿನಿಮಾನ ನೋಡೋದಕ್ಕೋಸ್ಕರ ದಯವಿಟ್ಟು ಥಿಯೇಟರ್ಗೆ ಬನ್ನಿ ಅಂತ ಕೇಳ್ಕೊಳ್ತೀನಿ. ಕಣ್ಣಿಗಂತೂ ಒಳ್ಳೆ ಊಟ ಅಂತಕ್ಕೂ ಸಿಗುತ್ತೆ. ವಿಜುವಲಿ ಅಷ್ಟು ಈ ಕಂಟೆಂಟ್ ಏನಾದ್ರು ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ರೆ ಈ ಸಿನಿಮಾ ಮುಖಾಂತರ ಸಿಗುತ್ತೆ ಅಂತ ನನಗೆ ಎಕ್ಸ್ಪೆಕ್ಟೇಷನ್ ಅನ್ನಿಸ್ತು. ಯಾಕಂದ್ರೆ ಟ್ರೈಲರ್ ಅಷ್ಟು ಪ್ರಾಮಿಸಿಂಗ್ ಆಗಿದೆ. ಸೊ ನೀವು ಕೂಡ ಬಂದು 31st ಚಿತ್ರಮಂದಿರಗಳಲ್ಲಿ ಸಿನಿಮಾ ನೋಡ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.